Hallelujah. Hallelujah. Praise the Lord. Amen. Amen. ಎಲ್ಲರಿಗೂ ಚಿರು ಪರಿಚಯ ಆಗಿರುವಂತ, सगळ्यांना ओळख असलेलं, ಎಲ್ಲರಿಗೂ ಗೊತ್ತಿರುವಂತ सर्वांना माहित असलेलं ಒಬ್ಬ ವ್ಯಕ್ತಿ, एक व्यक्ती आहे. ಎಲ್ಲರಿಗೂ ಚೆನ್ನಾಗಿ ಪರಿಚಯ ಇರುವಂತನು, चांगल्याच रीतीने सगळ्यांना ओळख असणार, ಎಲ್ಲರ ಜೊತೆಯಲ್ಲಿ ಸ್ನೇಹ ಮಾಡಿಕೊಳ್ಳುವಂತ ಒಬ್ಬ ವ್ಯಕ್ತಿ. सगळ्यांच्या बरोबर स्नेह भावाने राहणारा तो व्यक्ती. ಅಲಲುಯ್ಯ. हालेलुया. ನನಗೆ ತುಂಬಾ ಒಳ್ಳೆ ಫ್ರೆಂಡ್ ಇವನು. मला चांगल्या रीतीचा तो मित्र आहे. ಅಲಲುಯ್ಯ. हालेलुया. ಬಹಳ ಸಂಗತಿಗಳನ್ನ ಕಲಿಸಿದ ಆತನು, बरेच गोष्टी मला शिकवलेला तो, ಬಹಳ ವಿಷಯಗಳನ್ನ बरेच विषय ಗಂಭೀರವಾಗಿ ಕಲಿಸಿದ ಆತನು. गंभीर विषयाने मला शिकवलेला. ಅಲಲುಯ್ಯ. हालेलुया. ಪ್ರೇಸ್ ದಿ ಲಾರ್ಡ್. प्रेज लॉर्ड. ಆಮೆನ್. आमेन. ಆಮೆನ್. ಆಮೆನ್. आमेन. ಬಹಳ ಉತ್ತಮವಾದ ವ್ಯಕ್ತಿ. फार उत्तम रीतीचा तो व्यक्ती. ಈತನ ವಿಷಯದಲ್ಲಿ ಸಂಕ್ಷಿಪ್ತವಾಗಿ ಕೆಲವು ಸಂಗತಿಗಳನ್ನ ಹೇಳ್ತೀನಿ ಕೇಳಿ. या व्यक्तीच्या बाबतीत संक्षिप्त रीतीने तुम्हाला सांगतो. ಹalleluya. हालेलुया. ಪ್ರೇಸ್ ದಿ ಲಾರ್ಡ್. प्रेज लॉर्ड. ಆಮೆನ್. आमेन. ಆಮೆನ್. आमेन. ಯೋಸೇಫ. योसेफ. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ ಯೋಸೇಫ. तुमच्या बाजूने सांगा योसेफ. ಹalleluya. हालेलुया. ಹalleluya. हालेलुया. ಏನ್ ಗೊತ್ತು ಯೋಸೇಫನ ಬಗ್ಗೆ ನಿಮ್ಗೆ? काय माहित आहे योसेफ बद्दल? ನಿಮ್ಗೆ ಯೋಸೇಫನ ವಿಷಯದಲ್ಲಿ ಏನ್ ಗೊತ್ತು? योसेफ बद्दल तुम्हाला काय माहित आहे? ಹalleluya. हालेलुया. ಆಮೆನ್. आमेन. ಬಹಳ ಸಂಗತಿಗಳು ಗೊತ್ತು ಪಾಸ್ಟರ್. बरेच घटना माहिती आहे पास्टर. ಹalleluya. Hallelujah. ಅವನು ದೊಡ್ಡ ಪ್ರಧಾನಿಯಾಗಿ ನಿಂತ. तो मोठा प्रधानी होऊन उभा राहिला. ಫರೋಹನು ಅವನಿಗೆ ಅಧಿಕಾರ ಕೊಟ್ಟ. फारो त्याला सर्व काही अधिकार दिला. ಹalleluya. हालेलुया. ಇದೆಲ್ಲ ಗೊತ್ತ್ರಿ ಪಾಸ್ಟರ್ ನಮ್ಗೆ? सर्व काही माहिती आहे. ವೆರಿ ಗುಡ್. ತುಂಬಾ ಒಳ್ಳೇದು. ಮತ್ತೇನ್ ಗೊತ್ತು ನಿಮ್ಗೆ? आणि काय माहित आहे त्याच्याबद्दल? ಹೇಳಿ, ಬೇಗ ಬೇಗ ಹೇಳಿ. सांगा लवकर. ಆತನ ದೇವರಿಗೆ ಭಯ ಪಡುವವನಾಗಿದ್ದ, ಮತ್ತೆ ನಂಬಿಗಸ್ತನಾಗಿದ್ದ, ಮತ್ತೆ ಹೇಳ್ರಿ ಹೇಳ್ರಿ, ಬೇಗ ಬೇಗ ಹೇಳ್ರಿ, ಹೇಳ್ರಿ. ಗೊತ್ತಿಲ್ಲ. ಹಾರಿ ಕನಸುಗಳ ಅರ್ಥ ಇರ್ತದ. ಮುಂದೆ ಮತ್ತೇನು? ಉತ್ತಮ ಚಾರಿತ್ರ್ಯವುಳ್ಳವನಾಗಿದ್ದ. ಗುಡ್ ಕ್ಯಾರೆಕ್ಟರ್ ವಾಸ್. ಓಕೆ, ಮತ್ತೆ ಯೋಸೆಫನ್ ಮತ್ತೇನಾಗಿದ್ದ? ಗಮನಿಸ್ರಿ, लक्ष द्या. ಯೋಸೆಫನು योसेफ ತನ್ನ ತಂದೆಯ ಪ್ರಿಯನಾಗಿರುವಂತ ಒಬ್ಬ ಮಗ, आपल्या वडिलांचा प्रिय असलेला मुलगा, ಯಾಕೋಬನಿಗೆ ತುಂಬಾ ಇಷ್ಟವುಳ್ಳಂತ ಒಬ್ಬ ಮಗ. याकोबाला प्रिय असलेला तो मुलगा. ಅದರ ಅರ್ಥ ಏನು? त्याचा अर्थ म्हणजे काय? ಯಾಕೋಬನು ತನ್ನ ಬೇರೆ ಮಕ್ಕಳನ್ನ ಪ್ರೀತಿಸ್ಲಿಲ್ವಾ? कारण याकोबा दुसऱ्या मुलांना प्रेम केला नाही का? ಯಾಕಂದ್ರೆ ಅವರೆಲ್ಲರೂ ಲೇಹನ ಮಕ್ಕಳಿದ್ರು, ಅದಕ್ಕಾಗಿಯೋ. कारण त्याला याच मुलं होती म्हणून. ಇಸ್ ದಟ್ ರೈಟ್? ಅದಕ್ಕಾಗಿಯಾ? त्याच्यासाठी का? ಇವನು ರಾಹೇಲನ ಮಗನಾಗಿದ್ದ, ಅದಕ್ಕ? कारण तो राहेलचा मुलगा असल्या ಓ, कारणाने ಇವನ ತಾಯಿ ಸತ್ತಿದ್ಳು, ಅದಕ್ಕಾಗಿಯಾ? तिची आई मरण पावली ती म्हणून का? ಮತ್ತೆ ಯಾಕೆ ಯಾಕೋಬನು ಅಷ್ಟು ಆತನನ್ನ ಪ್ರೀತಿಸ್ತಿದ್ದ? कारण काय याकोब त्याला तेवढं प्रेम करत होता. ಯಾಕೆ ಯಾಕೋಬನು का याकोब ಈ ಯೋಸೆಫ್ ಆದ್ರೆ ಅಷ್ಟು ಇಷ್ಟಪಡ್ತಿದ್ದ? योसेफ म्हणलं तर तेवढं त्याला प्रिय होता. ಯಾಕೆ ಯಾಕೋಬ का याकोब ಆತನ ಎಲ್ಲಾ ಬೇರೆ 10 ಜನ ಅಣ್ಣಂದಿರನ್ನ ಬಿಟ್ಟು ಈತನನ್ನೇ ಹೆಚ್ಚಾಗಿ ಗಮನಿಸ್ತಿದ್ದ? आपल्या 10 मुलांपेक्षा जास्त त्याला का प्रेम तो करत होता? ಯಾಕೆ ಇವನನ್ನೇ ಹೆಚ್ಚಾಗಿ ಇವನನ್ನೇ ಆಶೀರ್ವದಿಸ್ತಿದ್ದ? का जास्तीत जास्त त्यालाच तो आशीर्वाद का करत होता? ಯಾಕೆ ಇವನಿಗೆ ಪ್ರತಿ ಸಾಲಿ ಹೊಸ ಹೊಸ ಕೋಟ್ ಗಳನ್ನ ಕೊಂಡು ಕೊಡ್ತಿದ್ದ? का प्रत्येक वेळेला त्याला नवीन नवीन वस्त्र तो दिला जात होता? ಯಾಕೆ ಪ್ರತಿ ಸಲ ಈತನನ್ನೇ ಹೆಚ್ಚಾಗಿ ಗಮನಿಸ್ತಿದ್ದ? ಈತನನ್ನ ಕುರಿ ಕಾಯುವುದಕ್ಕೆ ಕಳಿಸ್ತಿರ್ಲಿಲ್ಲ. कारण जास्तीत जास्त त्याच्याकडे काळजी राहत होती आणि जास्त शेरडा मेंढरा राखायला तो सोडत नव्हता. ಹalleluya. हालेलुया. ಯಾಕೆ ಇವ್ರ ಅನ್ನರಿಗಿಂತ ಹೆಚ್ಚಾಗಿ ಇವನನ್ನ ಪ್ರೀತಿಸ್ತಿದ್ದ? का आपल्या स्वतःच्या मुलांच्या भाऊपेक्षा जास्त त्याला मुलांचं प्रेम 12 ಜನ करत ಗಂಡು होता. ಮಕ್ಕಳು ಅವನಿಗೆ. त्याला 12 पोरं. ಹalleluya. हालेलुया. ಅದರಲ್ಲಿ ಬೆಂಜಾಮಿನನು ಕೊನೆಯದವನಲ್ಲ? कारण बेन्यामीन हा शेवटचा. ಹೌದಿಲ್ಲ? ಬೆನ್ಯಾಮಿನು ಕೊನೆಯದವನು. कारण बेन्यामीन हा शेवटचा. ಅವನಿಗಿಂತ ಹೆಚ್ಚಾಗಿ ಈತನನ್ನ ಪ್ರೀತಿಸ್ತಾನೆ. त्याच्यापेक्षा जास्त त्याला प्रेम तो करत होता. ಕಾರಣ ಏನು? कारण काय? ಹalleluya. हालेलुया. ಹೇಳ್ರಿ, ಕಾರಣ ಏನು? कारण काय सांगा. ನಾನು ಧ್ಯಾನಿಸುವಾಗ मी लक्ष देत असता ನನಗೆ ಬಂದ ಒಂದು ಪ್ರಕಟಣೆ ನಾನು ಹೇಳ್ತೀನಿ. मला हे प्रकट आलेलं मी सांगतो. ಯಾಕೆ ಇವನನ್ನ ಹೆಚ್ಚಾಗಿ ತನ್ನ ತಂದೆ ಪ್ರೀತಿಸ್ತಿದ್ದ? कारण का त्याला जास्त योसेफला तो प्रेम करत होता त्याचा ಯಾಕೆ वडील. ಯೋಸೇಫನ ಬೇಕಂತಿದ್ದ? का योसेफ मला पाहिजे म्हणत होता? ಹೇಳ್ರಿ, ಯಾಕೆ ನೋಡೋಣ. का म्हणून सांगा पाहू. ಹalleluya. हालेलुया. ನೀವು ಪ್ರಶ್ನೆ ಕೇಳ್ತಾ ಇದ್ದೀನಿ. मी तुम्हाला प्रश्न विचारत आहे. ತಂದೆ ಮಾತು ಕೇಳ್ತಿದ್ದ, वडिलांचं बोलणं ऐकत होता, ಮತ್ತೆ ಒಳ್ಳೆ ಮನುಷ್ಯನಾಗಿದ್ದ, चांगला व्यक्ती होता, ಕನಸು ನೋಡ್ತಿದ್ದ. स्वप्ने पाहत होता. ಇದೆಲ್ಲ ಬಿಡ್ರಿ, हे सर्व सोडा. ಮೊದಲು ಒಂದೇ ಹೇಳ್ತೀನಿ. ಹalleluya. हालेलुया.
ತಂದೆ ಯಾಕೆ ಇವನನ್ನ ಪ್ರೀತಿಸ್ತಿದ್ದ ಅಂದ್ರೆ वडील त्याचा का त्याला प्रेम करत होता म्हणजे ಈತನ ಮೇಲೆ ದೇವರಿಗೊಂದು ವಿಶೇಷವಾದ ಕರೆ ಇತ್ತು. कारण योसेफवर त्याला विशेष करून एक योजना होती. ನೀನ್ ಅರ್ಥ ಮಾಡ್ಕೊಳ್ಬೇಕು. तू समजून घेतला पाहिजे. हालेलुया, हालेलुया, प्रेज लॉर्ड. प्रेज लॉर्ड. ನೀನ್ ಬರೀ ಅಬ್ರಾಹ್ಮನಾಗೆ ನಂಬಿಕೆ ಇದ್ರೆ ಸಾಲದು. फक्त तू अब्राहमाव सारखा विश्वास असला तर बस नाही. ನೀನು ದಾವೀದನ ಹಾಗೆ ಬರೀ ಸ್ತುತಿಸುವುದು ಅಂತ ಆರಾಧನೆ ಮಾಡುವಂತ ಆರಾಧಕನಾದ್ರೆ ಮಾತ್ರ ಸಾಲದು. दाविदासारखा स्तुती आराधना करणारा झाला तर बस नाहीये. हालेलुया. हालेलुया. ನೀನು ಸೊಲೊಮೋನನ ಹಾಗೆ ಜ್ಞಾನಿ ಆದ್ರೆ ಮಾತ್ರ ಸಾಲದು. शलोमोनासारखा ज्ञान असला तर बस नाहीये. ಯೆಹೋಶುವನ ಹಾಗೆ ಯುದ್ಧ ಮಾಡುವವನಾದ್ರೆ ಮಾತ್ರ ಸಾಲದು. यहोशुवासारखा युद्ध करणारा म्हटलं तर बस नाहीये. हालेलुया, 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 हालेलुया. प्रेज द लॉर्ड. ಆಮೆನ್. आमेन. ನೀನು ಯೋಸೇಫನ ಹಾಗೆ तू योसेफ सारखा ದೇವರ ಭಯ ಉಳ್ಳವನಾಗಿರ್ಬೇಕು. देवाचा भय बाळगणारा असला पाहिजे. ಯಾರಾದ್ರೂ ಹೇಳ್ತಿರೋ ದೇವರ ಭಯ? कोणी तर म्हणता का देवाचं भय? ನಿನಗೆ ಹೇಳ್ತೀನಿ, ದೇವರ ಭಯ ಇಲ್ಲದೆ ಇರುವಂತ ಜ್ಞಾನ ಅದು ಬಹಳ ದಿನ ನಿಲ್ಲುವುದಿಲ್ಲ. कारण देवाचं भय नसलेलं ज्ञान ते फार दिवस टिकत ಅದಕ್ಕೆ नाही. ಉತ್ತಮವಾದ ಒಂದು ಉದಾಹರಣೆನೇ ಸೊಲೊಮೋನನು. कारण त्याला उत्तम रीतीचं उदाहरण असलेलं तो शलोमन. ಹಾಲೆಲೂಯಾ. हालेलुया. ಈತನ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವರು ಈತನ ಪ್ರಾರ್ಥನೆಗೆ ಮೆಚ್ಚಿ ಜ್ಞಾನ ಕೊಡ್ತಾನೆ. कारण जो तो प्रार्थना करत असताना त्याची प्रार्थनाला इष्टा करून संतोष करून त्याला आशीर्वाद दिला. ಎಂತ ಜ್ಞಾನ ಅಂತ ಹೇಳಿದ್ರೆ ज्ञान म्हणजे ದೇವರು ಸ್ವತಃ ಹೇಳ್ತಾನೆ, ಇನ್ ಮುಂದೆ ಯಾರಿಗೂ ಇರಲಿಲ್ಲ, ಇನ್ ಹಿಂದೆ ಯಾರಿಗೂ ಇರಲಿಲ್ಲ, ಇನ್ ಮುಂದೆ ಯಾರಿಗೂ ಇರುವುದಿಲ್ಲ. प्रभू स्वतः बोलत आहे, याच्या आधी कोण नव्हता आणि पुढे कोण असणार पण सुद्धा नाही. ನಮ್ ಜನರಿಗೆ ದೇವರ ಸಾನ್ನಿಧ್ಯಕ್ಕೆ ಹೋಗೋದು ಬೇಡ, ಆದ್ರೆ ಜ್ಞಾನ ಬೇಕು. कारण आमच्या लोकांना देवाच्या सन्निधीमध्ये जायला नको, परंतु ज्ञान पाहिजे. ನಮ್ ಜನರಿಗೆ ದೇವರಿಗಾಗಿ ಜೀವಿಸುವಂತ ಪರಿಶುದ್ಧ ಜೀವಿತ ಬೇಡ, ದೇವರ ಭಯ ಬೇಡ, ಆದ್ರೆ ದೇವರ ಆಶೀರ್ವಾದಗಳು ಬೇಕು. कारण देवाला भय, देवासाठी भीती, देवासाठी त्याने जगण्या, ದೇವರ ಭಯ ಬೇಡ, देवाचं भय नको, ದೇವರಿಗಾಗಿ ಜೀವಿಸುವ ಒಳ್ಳೆ ಜೀವಿತ ಬೇಡ, देवासाठी चांगलं जीवन जगणं नको, ಪರಿಶುದ್ಧತೆ ಬೇಡ, पवित्रता नको, ಆದ್ರೆ ಆಶೀರ್ವಾದ ಬೇಕು. परंतु आशीर्वाद पाहिजे. हालेलुया, हालेलुया, ಪ್ರೇಸ್ ದ ಲಾರ್ಡ್. प्रेज द लॉर्ड. ನಾನು ಹೇಳೋದನ್ನ ಕೇಳು. मी सांगत असलेलं लक्ष द्या. ನೀನು ಎಲ್ಲಿವರೆಗೂ ಒಂದು ಬೀಜ ಬಿತ್ತುವುದಿಲ್ಲ ಅಲ್ಲಿವರೆಗೂ ಆ ಫಲ ಬರುವುದಿಲ್ಲ. तू कुठं पेरत ते बी तू पेरत नाहीस तिथपर्यंत चांगले ते फळ येत नाही. ಯಾರಾದ್ರೂ ನಂಬುವವರು ಹಾಲೆಲುಯಾ ಹೇಳ್ತಿರೋ? ಹಾಲೆಲುಯಾ. ಎಲ್ಲಿವರೆಗೂ ನೀನ್ ಗುಣ ಗುಟ್ಟುದನ್ನ ಬಿಡುವುದಿಲ್ವೋ ಅಲ್ಲಿವರೆಗೂ ನಿನ್ ಜೀವಿತದಲ್ಲಿ ಗುಣಪಡಿಸುವಿಕೆ ಬರುವುದಿಲ್ಲ. कारण कुठपर्यंत तू एकमेकाचं गुजबुज बोलणं सोडत नाही, ते चांगलं जीवनाचं फळ तू बघत नाहीस. ಎಲ್ಲಿವರೆಗೂ ದೇವರ ವಿರೋಧವಾಗಿ ದೇವರ ಸೇವೆ ವಿರೋಧವಾಗಿ ಮಾತಾಡುವುದನ್ನ ಬಿಡುವುದಿಲ್ವೋ कुठपर्यंत देवाच्या सेवेविरुद्ध सेवकाच्या विरोधात बोलणं सोडत नाहीस. ಹಾಲೆಲುಯಾ. हालेलुया. ಅಲ್ಲಿವರೆಗೂ ನೀನು ಉದ್ಧಾರ ಆಗುವುದಿಲ್ಲ. कुठपर्यंत उद्धार होणार नाहीस. ಹಾಲೆಲುಯಾ. ಯಾಕೆ ನೀನು ಮಾತಾಡ್ತಿರೋದು ಸೃಷ್ಟಿಕರ್ತನ ವಿರೋಧವಾಗಿ. कारण तू बोलत असले सृष्टी निर्मात्याच्या विरोधात. ನೀನು ಮಾತಾಡ್ತಾ ಇರೋದು ನಿನ್ನನ್ನ ಉಂಟು ಮಾಡಿದಂತ ಕರ್ತನ ವಿರೋಧವಾಗಿ. कारण तू जे बोलत आहे तू तुला निर्माण केलेल्या त्या परमेश्वर विरोधात. ದೇವರ ಭಯ देवाचं भय ಜ್ಞಾನಕ್ಕೆ ಮೂಲ ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದೆ. कारण परमेश्वराचं भय हे ज्ञानाचा आरंभ आहे म्हणून ಅದೇ ಹೇಳ್ತೀನಿ, ದೇವರ ಜ್ಞಾನ ಇತ್ತು ಸೊಲೊಮೋನನಿಗೆ. शलोमोनला देवाचं ज्ञान होता. ದೇವರ ಜ್ಞಾನ ಇತ್ತು, देवाचं ज्ञान होता, ಇಲ್ಲ ಅಂತಿಲ್ಲ. नाही म्हणजे नाही. ಒಳ್ಳೆ ನ್ಯಾಯ ಕೊಟ್ಟವನೇ. कारण न्याय दिलेला तो. ಹಾಲೆಲೂಯಾ, हालेलुया, ಆಮೆನ್. आमेन. ನಿಮಗೆ ಗೊತ್ತಲ್ಲ, ಒಂದು ತಾಯಿ, ಇಬ್ರು ತಾಯಿ, ಒಬ್ಬ ಮಗುದ ಒಂದು ಘಟನೆ ಗೊತ್ತಿರಬಹುದು. तुम्हाला एक घटना माहित असेल, दोन आई एक मुलासाठी त्यांनी न्याय मागायला जातात. ಹಾಲೆಲೂಯಾ. हालेलुया. ಅದನ್ನ ಎಷ್ಟು ಸುಲಭವಾಗಿ, ಎಷ್ಟು ದೊಡ್ಡ ಒಂದು ಡಿಫಿಕಲ್ಟ್ ಇರುವಂತ, ಬಹಳ ಕಠಿಣವಾಗಿರುವಂತ ನ್ಯಾಯವನ್ನು ಎಷ್ಟು ಸಣ್ಣಾಗಿ, ಎಷ್ಟು ಒಂದೇ ಒಂದು ಸೂಕ್ಷ್ಮವಾಗಿ ಅದನ್ನು ಬಗೆಹರಿಸ್ತಾನೆ ಅಂದ್ರೆ, किती मोठा प्रकार असलेला तो थोडक्यात एक सूक्ष्ममध्ये तो निवारण करतो. ಹಾಲೆಲೂಯಾ. हालेलुया. ಅದು ಉತ್ತಮವಾದ ಜ್ಞಾನಿ. कारण उत्तम असला तो ज्ञानी. ಇಡೀ ವಿಶ್ವವೇ ಮಾತಾಡುವಂತ ಜ್ಞಾನಿ. कारण विश्वास बोलणारा तो ज्ञानी. ಇಡೀ ವಿಶ್ವದ ರಾಜರು ಬಂದು ಅವನ ಹತ್ರ ಕಲಿಯೋದಕ್ಕೆ ಕೂತುಕೊಳ್ಳುವಂತ ಒಬ್ಬ ಜ್ಞಾನಿ. सगळ्या विश्वासात येऊन त्याच्याकडे शिकण्यासारखा असलेला तो ज्ञानी. ಹಾಲೆಲೂಯಾ. हालेलुया. ಪ್ರೇಸ್ ದ ಲಾರ್ಡ್. प्रेज द लॉर्ड. ಹಾಲೆಲೂಯಾ. हालेलुया. ಆದ್ರೆ ಬರ್ತಾ 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 ಬಿದ್ದೋದ. कारण येता तो पडून गेला. ಯಾಕೆ? का? ಕಾರಣ ಏನು? कारण काय? ದೇವರ ಭಯದ ನಿರ್ಲಕ್ಷ್ಯತೆ. कारण देवाचं भय असलं ते दुर्लक्ष करणं. ನಾನು ಇವತ್ತು ಹೇಳ್ತೀನಿ ಸಭಿಕರೇ, आज मी सांगतो मला तुम्हाला मंडळींना, ನಿಮ್ ಮಕ್ಕಳಿಗೆ तुमच्या मुलांना ನೀನ್ ದೇವ್ರ ಭಯ ಕಲಿಸ್ತೀಯ. देवाचं भय शिकवता का? ಅದಕ್ಕಿಂತ ಮೊದಲು त्याच्या आधी ನೀನು ದೇವರ ಭಯ ಕಲಿ. कारण तू पहिला देवाचं भय बाळग. ನೀನು ದೇವರ ಭಯದಲ್ಲಿ ನಡಿ. कारण तू देवाच्या भयामध्ये चाल. ನೀನು ಮೊದಲು ದೇವರಿಗಾಗಿ ಜೀವಿಸು. कारण तू प्रथम देवासाठी जग. ಹಾಲೆಲೂಯಾ. हालेलुया. ಅನೇಕ ಮಕ್ಕಳು ನೀನು ಹೇಳಿದಾಗೆ ಮಾಡದೇ ಇರುವಾಗ ನೀನು ಹಂಗೆ ಮಾಡ್ತಾರೆ. कारण अनेक बरेच मुलं ते सांगून, बरेच मुलं असं आहेत की जेव्हा तुम्ही सांगता त्यांनी न करतात, परंतु जेव्हा तुम्ही करता ते बघून करायला प्रारंभ करतात. हालेलुया. 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 प्रेज द लॉर्ड. Praise the Lord. आमेन. आमेन.
ನಂಬುತ್ತಾ ಇದ್ರು ನಾನು ಹೇಳೋದನ್ನ ಅರ್ಥ ಆಗ್ತಾ ಇದೆಯೋ? विश्वास ठेवत आहे का तुम्ही मी सांगत असले समजत आहे ನೀನು का? ಮೊದಲು ನಡಿ, पहिला तुम्ही प्रथम ನೀನು चाला, ಮೊದಲು ಪ್ರಾರ್ಥಿಸುವುದನ್ನ ಕಲಿ, तुम्ही प्रथम पहिला प्रार्थना करायचं ನೀನು शिका. ಮೊದಲು ದೇವರ ವಾಕ್ಯವನ್ನ ಓದಿ ಅದರಂತೆ ನಡೆಯುವುದನ್ನ ಕಲಿ. देवाचं वचन वाचून ते देवाच्या वचनाप्रमाणे चालणारे व्हा. ಯಾಕಂದ್ರೆ का म्हणजे ನೀನ್ ಇಡುವ ಹೆಜ್ಜೆ ಮೇಲೆ ನಿನ್ನ ಮಕ್ಕಳು ಹೆಜ್ಜೆ ಇಡ್ತಾರ. कारण तुम्ही ठेवत असल्या पावलावर तुमची मुलं पाऊल ठेवलं जातात. ಸಹೋದರ भाऊनो, ಸಹೋದರಿ, ಅರ್ಥ ಆಗ್ತದೆಯೋ? माझ्या बहिणीनो, ನೀನು ಯಾವ ಹೆಜ್ಜೆ ಯಾವ ಸ್ಥಳದಲ್ಲಿ ಹೆಜ್ಜೆ ಇಡ್ತಾ ಇದೆಯೋ कुठल्या स्थळाला तुम्ही पाऊल ठेवत ಆ आहात, ಸ್ಥಳದ ಮೇಲೆ ಹೆಜ್ಜೆ ಇಡ್ತದಾರ. कारण त्याच पावलावर ते त्याची पाऊल ठेवत आहात. ಹಾ, ಎಲ್ಲಿವರೆಗೂ ನೀನ್ ಬದಲಾಗೋದಿಲ್ಲೋ कुठपर्यंत तुम्ही बदल होत नाही, ಅವರು ಬದಲಾಗೋದಿಲ್ಲ. त्यांनी पण बदल होत नाही. they won't change. नाही त्यांनी बदल होत ಬದಲಾಗೋದಿಲ್ಲ नाही. ಅವರು. त्यांनी बदल होत नाही. ಗಮನಿಸ್ರಿ, लक्ष द्या. ಯೋಸೇಫನೇ ಯಾಕೆ? योसेफच का? ಹಲ್ಲೆಲೂಯಾ. हालेलुया. ಯೋಸೇಫನೇ ಯಾಕೆ? योसेफच का? ನಾನು ಹೇಳ್ದಿಲ್ಲ, मी सांगितलं ना, ನಿನ್ನ ನಂಬಿಕೆ ತುಂಬಾ ಅದ್ಭುತವಾದದ್ದು. कारण विश्वास हे फार महत्वाचा आहे. ನಿನಗೆ ಗೊತ್ತು ನಂಬಿಕೆ ಅಂದ್ರೆ ಏನಂತ ಹೇಳಿ. तुम्हाला माहिती आहे विश्वास म्हणजे काय? ವೆರಿ ಗುಡ್. चांगलं. ಅದಕ್ಕೆ ನಾನು ಶಬಾಷ್ಗರಿ ಕೊಡ್ತೀನಿ. मी शबास भी देतो. ಹಲ್ಲೆಲೂಯಾ. हालेलुया. ನೀನು ಆರಾಧಿಸುವಾಗ ದಾವೀದನ ಹಾಗೆ आराधना तू करताना दाविदाप्रमाणे ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನೇ ಆರಾಧಿಸ್ತೀಯ, ಇಲ್ಲ ಅನ್ನೋದಿಲ್ಲ. आत्म्याने सत्यानेच तू देवाला आराधना करतोस नाही असं नाही. ಹಲ್ಲೆಲೂಯಾ. हालेलुया. ಪ್ರೇಸ್ ದಿ ಲಾರ್ಡ್. प्रेज द लॉर्ड. ಹಲ್ಲೆಲೂಯಾ. हालेलुया. ನೀನು ಪ್ರಾರ್ಥನೆ ಯುದ್ಧ ಮಾಡುವಾಗ प्रार्थनावर युद्ध करता ಯೆಹೋಶುವನ ಹಾಗೆ ಯುದ್ಧ ಮಾಡ್ತೀಯ, यहोशाप्रमाणे युद्ध करता ಇಲ್ಲ ಅಂತ ಹೇಳ್ತಿಲ್ಲ. नाही म्हणून नाही. ವೆರಿ ಗುಡ್. चांगलंच आहे. ಆದ್ರೆ ನೀನು ಯೋಸೇಫನ ಹಾಗೆ ದೇವರಿಗೆ ಭಯ ಪಡಲಿಲ್ಲ ಅಂದ್ರೆ, परंतु योसेफासारखं भय परमेश्वराचं भय न बाळगलं तर ನಿನ್ನ ನಂಬಿಕೆ, तुझा विश्वास, ನಿನ್ನ ವೀರತ್ವ, तुझं पराक्रम, ಹಲ್ಲೆಲೂಯಾ, ನಿನ್ನ ಆರಾಧನೆ, ಅಭಿಷೇಕ, तुझा आराधना, अभिषेक, ಹಲ್ಲೆಲೂಯಾ, हालेलुया, ಪ್ರೇಸ್ ದಿ ಲಾರ್ಡ್, प्रेज द लॉर्ड, ಎಲ್ಲ ಮನ್ನಾಗಿ ಹೋಗ್ಬಿಡುತ್ತೆ. सर्व काही मातीत मिळून ಇವತ್ತು जातं. ಅನೇಕರು ಜೀವಿತದಲ್ಲಿ ಉದ್ಧಾರ ಆಗದೆ ಇರೋದಕ್ಕೆ ಕಾರಣ ಒಂದೇ ಒಂದು. कारण आज बरेचच्या जीवनामध्ये उतार न होण्याचं कारण एकच ಎಲ್ಲ ಇದೆ. आहे. 7 ದಿನ ಉಪವಾಸ ಮಾಡ್ತಾರೆ, सांगितल्याप्रमाणे उपवास करतात, 7 ದಿನ ಉಪವಾಸ ಮಾಡ್ತಾರೆ, 7 दिवस उपवास करतात, 21 ದಿನ ಪ್ರಾರ್ಥನೆ ಮಾಡ್ತಾರೆ. 21 दिवस प्रार्थना करतात. ಹಲ್ಲೆಲೂಯಾ. हालेलुया. ಪಾಸ್ಟರ್ ಮನೆಗೆ ಬಂದ್ರೆ ಚೆನ್ನಾಗಿ ಊಟ ಕೊಡ್ತಾರೆ, पास्टर घरी आलं तर चांगलं जेवण देतात, ಕಾಣಿಕೆ ದಶಮಾಂಶ ಕೊಡ್ತಾರೆ, दान अर्पण देतात, ಸಭೆಯಲ್ಲಿ ಎಲ್ಲ ಕೆಲಸ ಮಾಡ್ತಾರೆ, मंडळीमध्ये सर्व काम ಎಲ್ಲ करतात, ಇದೆ. सर्व काही आहे. ಒಂದೇ ಒಂದಿಲ್ಲ, एकच एक नाहीये. ಅದು ಬಹಳ ಪ್ರಾಮುಖ್ಯವಾದದ್ದು. फार महत्वाचं ते. ಏನ್ ಗೊತ್ತಾ? ते कोणतं? ಯಾರಾದ್ರೂ ಹೇಳಿ ದೇವರ ಭಯ, कोणीतरी सांगा देवाचं भय, ದೇವರ ಭಯ, देवाचं भय, ದೇವರ ಭಯ, देवाचं भय, ದೇವರ ಭಯ. देवाचं भय. ಹಲ್ಲೆಲೂಯಾ. हालेलुया. ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. आमच्या जीवनामध्ये फार महत्वाचं आहे. ಯಾರಿಗೆ ದೇವರ ಭಯ ಇರುತ್ತೋ कुणाला देवाचं भय असतं, ಅವರ ಪಕ್ಕದಲ್ಲಿ ಯೆಹೋವನು ಬಂದು ನಿಲ್ತಾನೆ. कारण त्याच्या बाजूलाच परमेश्वर येऊन उभा राहतो. ನಂಬೋರು ಯಾರಾದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲನು ಮಾಡಿದಂತ ಪ್ರತಿ ಒಂದು ಸೇವೆ, पौलाने केलेली प्रत्येक एक सेवा, ಒಂದು ಸೇವೆಯಲ್ಲಿಯೂ ಒಂದು ಫೇಲ್ಯೂರ್ ಇಲ್ಲ, ಅಂದ್ರೆ ಬೀಳುವಿಕೆ ಇಲ್ಲ. कुठल्याही एक सेवेमध्ये त्याने पडून त्याने गेला नाही. ಹಲ್ಲೆಲೂಯಾ. हालेलुया. ಯಾವ ಸೇವೆಯಲ್ಲೂ कोणत्याही सेवेमध्ये. ನಿಮ್ಗೆ ಗೊತ್ತಾ, ಪೌಲನು ಒಳ್ಳೆ ಆರಾಧಕ. कारण तुम्हाला माहिती आहे पौला चांगला आराधक ಆತನು ದೇವರನ್ನ ಆರಾಧನೆ ಮಾಡುವಾಗ, ಸ್ತುತಿಸುವಾಗ ಎಲ್ಲ ಚೈನ್ಗಳು ಹರಿದು ಬೀಳುತ್ತವೆ, ಎಲ್ಲ ಬಾಗಿಲುಗಳು, ಬಂಧನಗಳು ಮುರಿದು ಬೀಳುತ್ತವೆ. कारण आराधना पौल करत असतात, सर्व जेलमध्ये असलेल्या काही लोकांचं सर्व बंधन तुटू पडतात, जेलचे दरवाजे उघडले जातात. such a great anointed worshipper, ಒಳ್ಳೆ ಅಭಿಷಕ್ತವುಳ್ಳ ಆರಾಧಕನು, कारण अभिषेक असलेला चांगला आराधक करणारा तो होता. ಹಲ್ಲೆಲೂಯಾ. हालेलुया. ದೇವರ ಆತನಿಗೆ ಹೇಳ್ತಿದ್ದ, देव त्याला बोलत होता, ಪೌಲನೇ, पौल ನಿನ್ನ ಪಕ್ಕದಲ್ಲಿ ನಿಂತಿದ್ದೀನಿ मी ನೋಡಿ. तुझ्या बाजूलाच उभारले पहा. ಯಾಕೆ ಗೊತ್ತಾ? का माहितीये? ಪೌಲನಲ್ಲಿ ದೇವರ ಭಯ ಇತ್ತು. कारण पौलामध्ये देवाचं भय त्याच्यामध्ये होता. Do you have ನಿನ್ನಲ್ಲಿ ದೇವರ ಭಯ ಇದೆಯೋ? तुमच्यामध्ये देवाचं भय आहे का? ನಾನು ಇವತ್ತು ಮಾತಾಡ್ತಿರೋಂತ ಮಾತಿನ ವಿಷಯದಲ್ಲಿ ದೇವ್ರಿಗೆ ಭಯ ಇದೆಯಾ? आज मी बोलत असलेल्या त्याच्यामध्ये देवाचं तुमच्यामध्ये भय आहे का? ನಾನು ನೋಡ್ತಾ ಇದೀನಿ, ನೋಡೋ ವಿಷಯದಲ್ಲಿ ದೇವ್ರಿಗೆ ಭಯ ಇದೆಯಾ? मी पाहत असलेल्या प्रत्येक गोष्टीमध्ये देवाचं भय आहे का? ನಾನ್ ನಡೀತಾ ಇರುವಂತ ನಡವಳಿಕೆಯಲ್ಲಿ ದೇವರ ಭಯ ಇದೆಯಾ? चालत असलेल्या चालीरीतीमध्ये देवाचं भय आहे का? ಹಲ್ಲೆಲೂಯಾ. हालेलुया. ಪರೀಕ್ಷಿಸ್ಕೊಳ್ರಿ. स्वतःला परीक्षा करून पहा. ನಾವು ಪರೀಕ್ಷಿಸ್ಕೊಳ್ಳೋಣ. स्वतःला आम्ही परीक्षा करून ಹಲ್ಲೆಲೂಯಾ. पाहूया. ನಮ್ಮ ಮಕ್ಕಳ ಮುಂದೆ ನಾವು ಮಾತಾಡುವುದರಲ್ಲಿ ದೇವರ ಭಯ ಉಂಟು. देवापुढे आपल्या मुलापुढे बोलत असलेल्या बोलत्या कुठल्याही बोलत असताना देवाचं भय तुमच्यामध्ये आहे का? ಹಲ್ಲೆಲೂಯಾ. हालेलुया. ಪ್ರೇಸ್ ದಿ ಲಾರ್ಡ್. प्रेज लॉर्ड. ಗಂಡ ಹೆಂಡತಿ ಮಾತಾಡುವಾಗ ದೇವರ ಭಯ ಇದೆಯಾ? सतीपती बोलत असताना देवाचं भय आहे का? ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋಣ. स्वतःला आम्ही परीक्षा करून घेतलं पाहिजे. ದೇವರ ಭಯ देवाचं भय ಕುಟುಂಬವನ್ನ ಕಟ್ಟುತ್ತದೆ. कुटुंबाला बांधलं जातं. ಯಾವ ಕುಟುಂಬದಲ್ಲಿ ದೇವರ ಭಯ ಇಲ್ಲವೋ कुठल्या कुटुंबामध्ये देवाचं भय नाही, ಆ ಕುಟುಂಬ ಒಡೆಯುತ್ತದೆ. कारण ते कुटुंब फुटलं जातं, ಅಂದ್ರೆ ಬಿರುಕು ಬಿಡುತ್ತೆ. कारण ते चिरी पडलं जातं.
ಯಾವಾಗ್ಲೂ ಸೋರ್ತಾನೆ ಇರುತ್ತೆ. कधी पण गळतच राहतं. ಅರ್ಥ ಆಗ್ತದೆ. समजत आहे का? ಒಂದ್ ದೊಡ್ಡ ಡ್ಯಾಮ್ ನೋಡ್ರಿ, मोठं डॅम पहा, ಅದು 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 ಒಡೆದು ಛಿದ್ರ ಆಗ್ಬೇಕಂದ್ರೆ ಅದಕ್ಕೆ ದೊಡ್ಡ ಬಾಂಬ್ ಹಾಕೋದ ಅವಶ್ಯಕತೆ ಇಲ್ಲ. कारण ते सगळं फुटून जायला पाहिजे म्हटलं तर त्याला बॉम्ब घालायची आवश्यकता नाही. ಒಂದು ಚಿಕ್ಕ ಬಿರುಕು ಬಿಟ್ರೆ, त्यात थोडीशी बारीक चीर पडली तर संपलं. ದೊಡ್ಡ ದೋಣಿ ನೋಡ್ರಿ, मोठं नाव जहाज पहा. ಹಲ್ಲೆಲೂಯಾ. ಒಬ್ಬ हालेलुया. ಚಿಕ್ಕ ಮನುಷ್ಯನಿಂದ ಅದನ್ನ ನಡೆಸ್ತಾರೆ. एक छोटासा माणूस ते चालवतं. ಹಲ್ಲೆಲೂಯಾ. ಅಷ್ಟು Hallelujah. ದೊಡ್ಡ ಹಡಗು. तेवढं मोठं जहाज. ಹಲ್ಲೆಲೂಯಾ. हालेलुया. ಆಮೆನ್. आमेन. ಯಾವಾಗವರೆಗೂ ಅದು ಮುಳುಗೋದಿಲ್ಲ ಗೊತ್ತಾ? कधी ಯಾವಾಗವರೆಗೂ ಅದು ಮುಳುಗೋದಿಲ್ಲ ಅಂದ್ರೆ कधी ते आत जास्त बुडत नाही. ಕದಿಪರಂತೆ ಬಿಡೋದ್ನೆ म्हणजे कधीपर्यंत ते बुडत नाही म्हणजे जेव्हापर्यंत ಎಲ್ಲಿವರೆಗೂ ಅದ್ರ ಒಳಗಡೆ ನೀರು ಬರುವುದಿಲ್ವೋ कधी त्याच्या जहाजमध्ये आतमध्ये पाणी न येतं ಅಲ್ಲಿವರೆಗೂ ಅದು ಮುಳುಗೋದಿಲ್ಲ. तिथपर्यंत ते बुडत नाही. ಎಲ್ಲಿವರೆಗೂ ಅದು ಬಿರುಕು ಬಿಡೋದಿಲ್ವೋ कुठपर्यंत त्याला एक चीर पडत नाही, ಅಲ್ಲಿವರೆಗೂ ನೀರು ಬರೋದಿಲ್ಲ. तिथपर्यंत ते आत पाणी येत नाही. ಕುಟುಂಬ, ದೇವರ ಭಯ ಇಲ್ಲದೆ ಇರುವಂತ ಒಂದು ಕುಟುಂಬ ಎಂಬ ಹಡಗು. कारण कुटुंबामध्ये एक देवाचं भय नसलेला एक जहाज. ಹಲ್ಲೆಲೂಯಾ. हालेलुया. ದೇವರ ಭಯವಿಲ್ಲದೆ ಇರುವಂತ ಕುಟುಂಬ. देवाचं भय नसलेलं एक कुटुंब. ಹಲ್ಲೆಲೂಯಾ. हालेलुया. ಪ್ರೇಸ್ ದಿ ಲಾರ್ಡ್. प्रेज द लॉर्ड. ಆಮೆನ್. आमेन. ಸರ್ವನಾಶವಾಗಿಬಿಡುತ್ತೆ. सर्वनाश होऊन जातं. ಯಾಕಂದ್ರೆ ಯಾವ ಕುಟುಂಬದಲ್ಲಿ ದೇವರ ಭಯ ಇರುತ್ತೋ कुठल्या कुटुंबामध्ये देवाचं भय असतं ಆ ಕುಟುಂಬದ ಮೇಲೆ ಸೈತಾನನ ಯೋಚನೆಗಳು ಪೂರ್ತಿ ಆಗುವುದಿಲ್ಲ. कारण त्या शैतानाची योजना पूर्ण होत नाही. ಯಾವ ಕುಟುಂಬದಲ್ಲಿ ದೇವರ ಭಯ ಇರುತ್ತೋ कोणत्या कुटुंबावर देवाचं भय असतं ಆ ಕುಟುಂಬದ ಮೇಲೆ ಸೈತಾನನು ಜಯ ಹೊಂದಕ್ಕೆ ಸಾಧ್ಯನೇ ಇಲ್ಲ. कुटुंबावर सैतानाला विजय मिळता होत नाही. ಹಲ್ಲೆಲೂಯಾ. हालेलुया. ಯಾಕಂದ್ರೆ ಯಾವ ಕುಟುಂಬ ದೇವರ ಭಯದಲ್ಲಿರುತ್ತೋ ಆ ಕುಟುಂಬದ ಸುತ್ತಲೂ ಆತನ ದೂತರ ತಂಡಿಳಿಸ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. आमेन. आमेन. कुठल्या कुटुंबावर देवाचं भय असतं त्याच्या घराभोवती सर्व देवदूताचं उपस्थितीत उपलब्ध असतं. ಆ ರೀತಿ ವಾಕ್ಯ ಹೇಳುತ್ತೆ, ನಾನು ಹೇಳೋದಿಲ್ಲ. त्याच्या रीतीने वचन सांगतं ते मी सांगत नाही. ಆಮೆನ್. आमेन. ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ಸ್ತೋತ್ರ ಸಹಿತ मध्ये लिहिलेलं आहे. ಆತನ ಭಯಭಕ್ತಿ ಉಳ್ಳವರ ಸುತ್ತಲೂ ತನ್ನ ದೂತರನ್ನು ತಂಡಿಳಿಸ್ತಾನೆ ಎಂಬುದಾಗಿ. परमेश्वराचे भय बाळगणाऱ्याला भोवती देवाचं उपस्थितीत असतं. ನಂಬುವವರು ಯಾರಾದರೆ ಹಲ್ಲೆಲೂಯಾ ಭಯ, भय. ಹಲ್ಲೆಲೂಯಾ ಭಯ. भय. ಯೋಸೇಫನ 11ನೇ ಮಗ ಎಂಬುದಕ್ಕಾಗಿ ದೇವರು ಆತನನ್ನ ದರ್ಶಕನಾಗಿ ಮಾಡಲಿಲ್ಲ. कारण योसेफाचे 11 भाऊ आहेत म्हणून त्याला दृष्टांत असत त्यानं बनवला नाही. ಆತನ ಯಾಕೋಬನ 11ನೇ ಮಗ ಎಂಬುದಾಗಿ ಆತನನ್ನ ದರ್ಶಕನಾಗಿ ದೇವರು ಮಾಡಲಿಲ್ಲ. याकोबाचा 11वा मुलगा आहे म्हणून त्याने दृष्टांत असं पाहणार केला ಆತನು नाही. ರಾಹೇಲನ ಮಗ ಎಂಬುದಕ್ಕಾಗಿ ದೇವರು ಅದನ್ನು ಯೋಚಿಸಿ ಮಾಡಲಿಲ್ಲ. कारण राहेलचा मुलगा आहे म्हणून त्याच्या योजनेनं ते केला नाही. ಆತನ ಮೇಲೆ ದೇವರ ವಿಶೇಷವಾದ ಕರೆ ಇತ್ತು. कारण त्याच्यावर विशेष करून देवाची योजना होती. ಆತನ ಮೇಲೆ ದೇವರ ವಿಶೇಷವಾದ ಒಂದು 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 ಅಭಿಷೇಕ ಇತ್ತು. कारण त्याच्यावर विशेष करून एक अभिषेक त्याची योजना होती. ಅದೇ ಒಂದು ವಿಶೇಷವಾದ ಕರೆ, ಅದೇ ಒಂದು ವಿಶೇಷವಾದ ಅಭಿಷೇಕ. कारण विशेष असलेलं तेच एक अभिषेक असलेलं, ಅದು ಒಂದು ವಿಶೇಷವಾದ ಕರೆ, कारण विशेष असलेलं ते एक योजना ಅದು ನಿನ್ನ ಮೇಲೆ ಉಂಟು. ते तुझ्यावर पण आहे. ಹಲ್ಲೆಲೂಯಾ. ಇದನ್ನ ಯಾರೇ ಎಷ್ಟೇ ನಿಂದಿಸಲಿ, कोण पण किती निंदा करो, ನಿನ್ನನ್ನ ಯಾರೇ ಎಷ್ಟೇ ನಿನ್ನ ದರ್ಶನದ ವಿರೋಧವಾಗಿ, ಪ್ರಾರ್ಥನೆ ವಿರೋಧವಾಗಿ, ನಿನ್ನ ನಂಬಿಕೆ ವಿರೋಧವಾಗಿ ಮಾತಾಡಲಿ, तुझ्या विरोधात किती दृष्टांत विजय प्रार्थना विषयी कुठल्याही विषयी ते बोलू देत, ಮಾತಾಡ್ಲಕ್ ಬಿಡು. बोलणारे सोडू दे. ಯಾಕಂದ್ರೆ ಅವರೇ ನಿನ್ನ ನಂಬಿಕೆನ ನೋಡಿ ಒಂದಿನ ಬಂದು ನಿನ್ನ ಮುಂದೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ನಿಲ್ತಾರೆ. कारण त्यांनी ते एक दिवस तुझा विश्वास पाहून मला प्रार्थना कर म्हणून उभा राहतात. ಪಾಸ್ಟರ್ ಅವ್ರು ನಂಗೆ ಹಂಗ್ ಮಾಡ್ತಿದಾರೆ, ಪಾಸ್ಟರ್ त्यांनी मला असं म्हणत आहे, तो ಪಾಸ್ಟರ್ पास्टर ಇವ್ರು ನಂಗೆ ಹಂಗ್ ಮಾಡ್ತಿದಾರೆ, मला त्यांनी असं करत आहेत. ಪಾಸ್ಟರ್ ನನ್ ಬಾಳ್ ಹೊಡೆದ್ರು. पास्टर मला नाही मारलं. ताई वचन काय म्हणते माहितीये काय? जे देवाच्या लोकांना हात लावतो तो ते देवाच्या डोळ्याला बोबडाला बोटा लावल्यासारखं. हालेलुया. जे देवाच्या मनुष्याला हात लावलं जातं ते देवाच्या परमेश्वराच्या नेत्राला स्पर्श केलं जातं. निमग काही हಚ್ಚಾವ್ ರಕ್ತ ಉಲ್ಟಿ ಮಾಡವ. कारण तुम्हाला हात लावणारा तो रक्ताची उलटी करणारच. ವಾಪಸ್ ನೀವು ಪ್ರೇಯರ್ ಮಾಡ್ಬೇಕು ಅವ್ನಿಗೆ. कारण तुम्हीच परत त्यांना प्रेयर केलं पाहिजे. ಆಗೈತಿಲ್ಲಮ್ಮ. हालेलुया. हालेलुया. ಕಾಯ್ಬೇಕು ದೇವರ ಸನ್ನಿಧಾನದಲ್ಲಿ. देवासाठी तुम्ही वाट पाहिलं पाहिजे. You should wait upon him. ಮಾತನ್ನ ನಾಮವನ್ನ ಇಟ್ಕೊಂಡು ಕಾಯ್ಬೇಕು. त्याच्या नावासाठी स्थिर थांबलं पाहिजे. ಪಾಸ್ಟರ್ ಅವ್ರು ನನಗೂ ಬಾಳ್ ಮಾತಾಡ್ತಿದ್ದಾರೆ. ನಿಮಗ ಅಯ್ಯೋ पास्टर आम्हाला लई बोलत आहेत आणि आम्हाला सुद्धा बोलत आहेत. ನನಗೆ ಮಾತಾಡೋದು ನೋಡಿದ್ರೆ मला बोलायचं पाहिलं तर ಎಂತ ಸನ್ಮಾನ ಮಾಡ್ತಿದಾರ ಅವಮಾನ ಹೆಸರದಲ್ಲಿ. ಅಂದ್ರೆ ते सन्मान करतात म्हणजे अवमान रीतीनं. ಅವ್ರಿಗೆ ಏನ್ ಗೊತ್ತು, ಅವ್ರು ಏನ್ ಅನ್ಕೊಳ್ತಿದಾರ ಅಂದ್ರೆ त्यांनी काय स्वतःला समजून घेत आहेत म्हणजे ಅವ್ನ್ ಗೊತ್ತಾಗೋದಿಲ್ಲ त्याला माहित होत नाहीये ನನಗೆ ಯಾರು ಪ್ರಿಯರು, मला कोण प्रिय आहे,
ಅವ್ರ ಮುಂದೆ ಹೋಗಿ ನನ್ನ ಬಗ್ಗೆ ಎಲ್ಲ ಚಾಡಿ ಮಾಡ್ತಾವ್ರೆ. त्यांच्या पुढे जाऊन त्याने चाहडी सांगतात. ಏನ್ ಇಲ್ದದ್ದು ಇಲ್ಲದೆ ಇರೋದು ಎಲ್ಲದಕ್ಕೂ ಮಸಾಲ ಹಚ್ಚೋದು ಹೇಳೋದು, ಮಸಾಲ ಹಚ್ಚೋದು ಹೇಳೋದು. काय असं आहे की नाही, असू दे की नसू दे की सर्व काही मिरची मसाला लावून मसाला लावून ಯಾಕಂದ್ರೆ सांगतात. ನನ್ನನ್ನ ಬೀಳಿಸೋದಕ್ಕಾಗಲ್ಲ, कारण मला ते पाडवण्यासाठी नव्हे, ಅವ್ರ ನಿಜತ್ವ ಹೋಗಿ ನಾನು ಅವ್ರ ಮುಂದೆ ಹೇಳಬಾರ್ದಂತೇಳಿ. कारण त्यांचा खरंपणा काय आहे त्यांच्यापाशी जाऊन सांगू नये म्हणून. ಯಾಕಂದ್ರೆ ಇವ್ರದ್ದು ಒಂದು ಗೊತ್ತಾಯ್ತಂದ್ರೆ ಅವ್ರಿಗೆ, त्यांचं एक खरं त्यांना माहित झालं तर त्यांना ಇವ್ರದ್ದು ಇವಾಗ ಏನ್ ಬೀಳ್ತಾ ಇದೆಯಲ್ಲ आता काय ते पडत आहे ते ದೇವರದಲ್ಲ, ಮನುಷ್ಯನ ದಯದಿಂದ ಏನು ಬರ್ತಾ ಇದೆಯಲ್ಲ मनुष्याच्या दयापासून काय पडत आहे ना, ಅದು ಕಿಲಿ ಬಂದ್ಬಿಡತ್ತೆ. कारण त्याला किली घातलं जातं. ಅದಕ್ಕಾಗಿ त्याच्यासाठी ಅವ್ರಿಗೆ ಗೊತ್ತು, त्यांना माहिती आहे. ನಾನಂದ್ರೆ ಒಂದು ಭಯ ಅವ್ರಿಗೆ. कारण मी म्हणलं तर एक भय. ಹಲ್ಲೆಲೂಯಾ, हालेलुया, ಪ್ರೈಸ್ ದಿ ಲಾರ್ಡ್. Praise the Lord. ಅರ್ಥ ಆಗ್ತದೆ. समजत आहे. ಆದ್ರೆ ನನಗೆ ಯೋಸೇಫ್ ನಂಗೆ ಸುಮ್ಮಿರೋದು, कारण मला योसेफावर मी गप्प राहणे, ಯಾಕಂದ್ರೆ ನನ್ಗೆ ಗೊತ್ತು ನನ್ನ ಡೆಸ್ಟಿನೇಷನ್ ಏನಂತ ಹೇಳಿ. कारण मला माहितीये काय ಐ आहे ನೋ माझं ಮೈ पुढचं. ಡೆಸ್ಟಿನಿ. ನನ್ನ ಒಂದು ನಾನು ತಲುಪಬೇಕಾಗಿರುವಂತ ಸ್ಥಳ ಯಾವ್ದೆಂಬುದಾಗಿ ನನಗೆ ಗೊತ್ತು. कारण मला पोहोचायचे स्थळ ते कोणतं आहे मला माहित आहे. ನಿನಗೆ ಗೊತ್ತಾ? तुम्हाला माहित आहे का? ಹಲ್ಲೆಲೂಯಾ. हालेलुया. ಪಾಸ್ಟರ್ ಬಾಳ ಮಾತಾಡ್ತಾ ಇದಾರೆ. ಪಾಸ್ಟರ್ पास्टर फार बोलत आहेत. पास्टर ಬಗ್ಗೆ ಚಾಡಿ ಹೇಳ್ತಿದಾರೆ. ಪಾಸ್ಟರ್ मग आमच्याबद्दल झाडी सांगत आहे. हो पास्टर, ದೇವ್ರ ಅವ್ರು ನೋಡ್ಕೋಂಗಿಲ್ಲ. ಪಾಸ್ಟರ್ देव त्यांना पाहणार नाही का? हो पास्टर, ಎಲ್ಲ ನೋಡ್ತದ, ನಿನ್ನ ನೋಡ್ತದ, ಅವ್ರು ನೋಡ್ತದಾನೆ. प्रभू सर्व काही तुम्हाला बी पाहत आहे आणि त्यांना बी पाहत आहे. ನಿಮ್ಗೆ ಗೊತ್ತಾ? तुम्हाला माहिती आहे ಇದೆಲ್ಲ ಆಗುವಾಗ हे सर्व होत असतं. ಯೋಸೇಫ योसेफ ಅವ್ರ ಅಣ್ಣಂದ್ರಿಗೆ ಊಟ ತಗೊಂಡು ಹೋಗ್ತದಾನೆ. आपल्या भावाला जो जेवण घेऊन जात आहे. ಊಟ ತಗೊಂಡು ಹೋದಂತ ವ್ಯಕ್ತಿಯನ್ನ जेवण घेऊन जात असल्या त्या व्यक्तीला ಅವ್ರ ಕೈ ಕಾಲುಗಳನ್ನ ಕಟ್ಟಿ ಒಂದು ದೊಡ್ಡ ಗುಂಡಿಯಲ್ಲಿ ಹಾಕ್ತಾರೆ. ಯೋಚನೆ ಮಾಡಿ. त्याचा हातपाय बांधून मोठ्या खड्ड्यात तरी घालतात. ಏನ್ ಮಾಡಿದ್ದ ಇವ್ರಿಗೆ ಆತನು? त्याने काय केलं तो त्यांना? ದರ್ಶನಗಳನ್ನ ಮಾತ್ರ ಹೇಳಿದ್ನಲ್ಲ, त्याला दृष्टांत हे मात्र होतं, ಕನಸುಗಳು ಮಾತ್ರ ಹೇಳಿದ್ದ. स्वप्न ते सांगितलं होतं. ಎಷ್ಟೋ ಮಾಡಿರೋ ಸ್ವಂತ ತಮ್ಮ ತಾನೆ. कारण किती केलं तर स्वतःचा भाऊ ना. ಒಂದು ಪಪ್ಪ ಒಂದು ಸೂಟ್ ಕೊಟ್ರೆ ಏನಾಯ್ತು? एक दवटला ना, एक स्वस्त्र दिलं तर काय झालं? ಅನ್ನಂದಿರಾಗಿ ಇವರು ಇನ್ನೂ ಒಂದೆರಡು ತಂದು ಕೊಡ್ಬೇಕಾಗಿತ್ತಲ್ಲ ಅವನ್ಗೆ. भाऊ होऊन याने एक दोन आणून दिलं पाहिजे होतं. ಹಲ್ಲೆಲೂಯಾ, हालेलुया. ಹಲ್ಲೆಲೂಯಾ. ಬಟ್ ವೈ ದಟ್ envy ಆಫ್ ಆನ್ ಹಿಮ್? ಆತನ ಮೇಲೆ ಯಾಕೆ ವೈರತ್ವ, ದ್ವೇಷ ಆತನಿಗೆ? कारण त्याच्यावर काय शत्रुत्व होतं? ಅವ್ರಿಗೆ ಯಾಕೆ ಅಷ್ಟು ಅವನ್ ಕಂಡ್ರೆ ದ್ವೇಷ? कारण त्याला बघितलं त्या का तेवढं त्याला शत्रुत्व होतं. ಹಲ್ಲೆಲೂಯಾ. हालेलुया. ನಿನ್ನನ್ನ ಕಂಡ್ರೆ ಯಾಕೆ ಜನರಿಗೆ ಅಷ್ಟು ವೈರತ್ವ? कारण तुम्हाला बघितलं तर का त्यांना वैरत्व शत्रुत्व ಬಹಳ असतं? ಜನ ನೀನಂದ್ರೆ ಇಷ್ಟ ಪಡೋದಿಲ್ಲ. कारण तुम्ही म्हटलं तर का आवड धरत नाही? ಒಂದೇ ಒಂದು, एकच एक, ನಿನ್ನ ಮೇಲೆ ದೇವರ ಒಂದು ಕರೆ ಉಂಟು. कारण तुझ्यावर देवाचं एक योजना असल्या ನಿನ್ನ ಮೇಲೆ कारणाने, ದೇವರಿಗೆ ಒಂದು ಆಲೋಚನೆ ಉಂಟು. कारण तुमच्यावर देवाचं एक योजना आहे. ನೀನು ಸಮಥಿಂಗ್ ಎಲ್ಸ್, ನೀನೇನೋ ಬೇರೆನೇ ಇದೆಯಾ. कारण तुम्ही एक वेगळाच आहात. ಯಾರಾದ್ರೂ ಆಮೇನ್ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ, हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಊಟ ತಂದು ಕೊಟ್ಟಂತವನನ್ನ, जेवण आणून देणाऱ्याला, ಆಹಾರ ತಂದು ಕೊಟ್ಟಂತವನನ್ನ जेवण आणून देणाऱ्याला खाली खड्ड्यात घालतात. ಪಾಸ್ಟರ್ ಅವ್ರಿಗೆ ಏನೆಲ್ಲ ಉಪಕಾರ ಮಾಡಿದ್ದೆ ಪಾಸ್ಟರ್. पास्टर काय हो त्यांच्यावर आम्ही उपकार केलं होतं. ಏನ್ ಬೇಕಾದ್ ಮಾಡಿದ್ದೆ ಪಾಸ್ಟರ್. आम्ही काय पाहिजे ते केलं होतं. ನಾನು ಮಾಡಿದ್ದೆ. मी पण केलं होतं. ಐ ಡಿಡ್ ಸೋ, ನಾನು ಮಾಡಿದ್ದೆ. मी पण केलं होतं. ಈಗಿನ ಜನ ದೇವರನ್ನ ನೆನೆಸೋದಿಲ್ಲ. ನೀನ್ ಯಾರಪ್ಪ? आता जे लोक ते देवालाच आठवत नाही तर तू कोण? ಹೂ ಆರ್ ಯು? तुम्ही कोण? ನೀ ಯಾರ? तुम्ही कोण? ಯಾವ ಗಿಡ ತಪ್ಪಲ ನೀ? कुठल्या झाडाचा पाला तुम्ही? काम कलास तेरा नाम कलास. ಅರ್ಥ ಆಯ್ತಲ್ಲ? समजलं का? ನಿನ್ ಕೆಲ್ಸ ಮುಗೀತು, ನಿನ್ तुझं ಹೆಸರು काम ಮರಿತಾರೆ. संपलं, तुझं नाव सुद्धा गेलं. ಆಯ್ತು, ಮುಗೀತು. ಯಾರಿ? कोण? ಓ ಹೌದಲ್ಲ. तुम्ही ना. ಹಲ್ಲೆಲೂಯಾ. हालेलुया. ಆಹಾರ ತಂದು ಕೊಟ್ಟವನನ್ನ, जेवण आणून देणाऱ्याला हातपाय बांधून ಅಷ್ಟು ದೂರದಿಂದ ನಡ್ಕೊಂಡು ಬಂದ. तू लांबून तो आलेला ದೇಖ, थापत थापत, ಅಣ್ಣ ಅಣ್ಣ भाऊ भाऊ, दादा ಊಟ दादा, ತಗೊಂಡ್ ಬಂದಿದ್ದೀನಿ. जेवण घेऊन आलोय. ಅವ್ನ್ ಒಂದ್ ಗ್ಲಾಸ್ ನೀರು ಕೊಡ್ಲಿಲ್ಲ. ಅವ್ರು त्याला एक ग्लास पाणी सुद्धा दिलं नाही. ದೂರದಿಂದ ನಡ್ಕೊಂಡು ಬಂದವನೇ. लांबून चालत आला ಕೈ होता. ಕಾಲುಗಳ ಸೋತ್ ಹೋಗಿದ್ದಾವೆ. हातपाय सर्व भेंडून ಶರೀರ आहेत. ಸೋತ್ ಹೋಗಿದೆ. शरीर गळून गेला होता. ಹಲ್ಲೆಲೂಯಾ. हालेलुया. ನೀರಿಲ್ಲ, पाणी नाही, ಏನೂ ಇಲ್ಲ. काही नाही. ಎಲ್ರು ಹಿಡಿದುಕೊಂಡು ಕೈ ಕಾಲು ಕಟ್ಟಿ ಆತನನ್ನ सर्वजण त्याला बांधून हातपाय बांधून ಬಿಸಾಕ್ತಾರೆ. मोठ्या खड्ड्यात टाकून देतात. ಬಾಯಿ ಆರೋಗಿದೆ. गळा वाळून गेला होता. ಹಲ್ಲೆಲೂಯಾ. हालेलुया. ಯೋಚನೆ ಮಾಡಿ, विचार ಆ करा, ಕತ್ತಲವಾದ ಗುಂಡಿಯಲ್ಲಿ अंधकार असलेला मग त्या खड्ड्यामध्ये ಯಾವ ರೀತಿ ಕರ್ತನ ಮೊರೆ ಇಟ್ಟಿರ್ಬೋದು. ಅವನು कशा प्रकारे तो देवाला तो प्रार्थना केला असेल. ಏನೆಲ್ಲ ಪ್ರಾರ್ಥನೆಗಳನ್ನ ಪ್ರಾರ್ಥಿಸಿರ್ಬೋದು काय काय त्याने देवाला प्रार्थना केला असेल. ಅಲ್ಲ? ಹಲ್ಲೆಲೂಯಾ. हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಆಮೆನ್, Amen. ಆಮೆನ್. ನಂಬುವವರು ಯಾರಾದ್ರೆ ಹಲ್ಲೆಲೂಯಾ. ನಂಬುವವರು ಯಾರಾದ್ರೆ ಹಲ್ಲೆಲೂಯಾ. ನಂಬುವವರು ಯಾರಾದ್ರೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಆದ್ರೆ ದೇವರ ಭಯ ಇರುವುದಾದ್ರೆ, पण देवाचं भय जर तुमच्यामध्ये जर असेल, ನೀನು ಕತ್ತಲೆಯಲ್ಲಿ ಇರುವಾಗಲೂ तू अंधकार असला तर पण ದೇವರ ದೊಡ್ಡ ಬೆಳಕು ನಿನಗಾಗಿ ಪ್ರಜ್ವಲಿಸುತ್ತದೆ. देवाचं प्रकाश मोठा तुझ्यामध्ये प्रज्वलित होतं. दावीदನ 23ನೇ ಕೀರ್ತನೆ ಅದರ 4ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರುವುದರಿಂದ ಕೇಡಿಗೆ ಹೆದರೇನು, ನಿನ್ನ ದೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಆಮೆನ್. ಹಲ್ಲೆಲೂಯಾ. हालेलुया. ಮರಾಠಿ ಒಳಗೆ ಯಾರಾದ್ರೂ ಓದ್ತೀರಾ ಅದನ್ನ? ಮರಾಠಿ ಒಳಗಡೆ ಯಾರಾದ್ರೂ ಓದ್ತೀರಾ? ಕೀರ್ತನೆ 23 4ನೇ ವಾಕ್ಯ. स्तोत्र सहित 23:4. ಹಲ್ಲೆಲೂಯಾ. हालेलुया. ಪ್ರೈಸ್ ದಿ ಲಾರ್ಡ್. ಈ ಎರಡು ಸಂಗತಿಗಳ ವಿಷಯದಲ್ಲಿ ನಾನು ನಿಮಗೆ ಮತ್ತೆ ಅಂದ್ರೆ ಅದನ್ನು ವಿವರಿಸ್ತೇನೆ. ನಾನು ನಿಮಗೆ ಬೇಗ ಹೋದ್ರಿ. ಆಮೆನ್. ಹಲ್ಲೆಲೂಯಾ. हालेलुया. ಓಕೆ. मृत्यूछायेच्या दरीतून मी जात असलो ನಾನು तरी, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ मृत्यूछायेच्या दरीतून जात असलो तरी ಕೇಡಿಗೆ ಹೆದರೇನು. कसल्याही अरिष्टाला भिणार नाही. ನಿನ್ ಜೀವಿತದಲ್ಲಿ ಎಷ್ಟು ಕತ್ತಲು ಬಂದಿದಲ್ಲ, तुझ्या जीवनामध्ये किती अंधकार आले ना, ಹೆದರಬೇಡ. घाबरू नको. ನಿನಗೆ ಕೇಡಾಗುವುದೇ ಇಲ್ಲ. तुला काही वाईट होणार नाही. ಯಾಕಂದ್ರೆ ನಿನ್ ಜೊತೆಲಿ ಇರುವ ಆತನು तुझ्या बरोबर असणारा, ಕತ್ತಲಲ್ಲ ಬೆಳಕಾಗಿದ್ದಾನೆ. कारण ते अंधार नाही, ते प्रकाश ಯಾರಾದ್ರೂ आहे. ಆಮೇನ್ ಎಂಬುದಾಗಿ ಹೇಳ್ತಿರೋ? ನನ್ನ ಜೊತೆಲಿ ಇರುವ ಆತನು ಬೆಳಕಾಗಿದ್ದಾನೆ ಎಂಬುದಾಗಿ ಸ್ವೀಕರಿಸಿಕೊಳ್ತಿರೋ? तुझ्या बरोबर असणारा प्रकाश आहे म्हणून स्वीकार करणारे. ಹಲ್ಲೆಲೂಯಾ. हालेलुया. ನನ್ನೊಂದಿಗೆ ಇರುವ ಆತನು ಕತ್ತಲಲ್ಲ ಬೆಳಕಾಗಿದ್ದಾನೆ. माझ्या बरोबर असणारा अंधकार नाही, ಈ प्रकाश ಲೋಕದಲ್ಲಿರುವ ಆತನಿಗಿಂತಲೂ ನನ್ನಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ. जगात असणाऱ्यापेक्षा माझ्यामध्ये असणारा परमेश्वर मोठा ಈ आहे. ಲೋಕದಲ್ಲಿರುವ ಆತನು ಮರಣವಾದರೆ ನನ್ನಲ್ಲಿರುವ ಆತನು ಜೀವವಾಗಿದ್ದಾನೆ. आम्ही या जगामध्ये असलेलं मरण असलं तर माझ्यामध्ये असलेलं जीवन आहे. ಈ ಲೋಕದಲ್ಲಿರುವ ಆತನು ನನಗೆ ಅವಮಾನವಾದರೆ ನನ್ನಲ್ಲಿರುವ ಆತನು ನನಗೆ ಸನ್ಮಾನವಾಗಿದ್ದಾನೆ. या जगामध्ये असलेल्याचा अवमान असला तर माझ्यामध्ये असलेल्याचा सन्मान आहे. ಈ ಲೋಕದಲ್ಲಿರುವ ಆತನು ನನ್ನನ್ನು ಸೋಲಿಸುವನಾದ್ರೆ ನನ್ನಲ್ಲಿರುವ ಆತನು ನನಗೆ ಜಯಶಾಲಿ ಕೊಡು, ನನ್ನನ್ನು ಜಯಶಾಲಿಯಾಗಿ या ಮಾಡುವವನಾಗಿದ್ದಾನೆ. जगामध्ये असलेलं मला हरवला असला तर माझ्यामध्ये असलेलं माझ्या जीवनामध्ये विजय देणारा माझा परमेश्वर Somebody say आहे. hallelujah. 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 Praise the Lord. Praise the Lord. ಕಾರ್ಗತ್ತಲಿನ ಕಣಿವೆಯಲ್ಲಿ मृत्यूच्या छायेतून जात असता, ನಡೆಯುವಾಗಲೂ मी जात असता ಕೇಡಿಗೆ ಹೆದರೇನು. मी अरिष्टाला भिणार नाही. ಹೇಳ್ರಿ, विचारा, ಇದು ಒಬ್ಬ ಕುರುಬನ ಬಗ್ಗೆ ಮಾತಾಡ್ತಾ ಇದೆ. इथे एक मेंढराबद्दल बोलत आहे. ಹಲ್ಲೆಲೂಯಾ. हालेलुया. ಈ ಕುರುಬನಲ್ಲಿ या मेंढपाळामध्ये ಹಲ್ಲೆಲೂಯಾ हालेलुया. ಇದೇನು ದೊನ್ನೆ ಅಂದ್ರೆ ಏನು? ಮುಂದೆ ಹೋದ್ರಿ. ದೊನ್ನೆ ಅಂದ್ರೆ ಏನು? ಹಾ ಬೋಲ. ಅಚ್ಚಾ, ದೊನ್ನೆ ಅಂದ್ರೆ तुझी आकडी आणि तुझी काठी मला धीर ಓಕೆ. देतात. ಅಕಡಿ ಮತ್ತೆ ಕಾಟಿ ಅಂದ್ರೆ ಏನು? ದೊನ್ನೆ ಅಂದ್ರೆ ಏನು? ಅಕಡಿ ಕೋಲ್ ಅಂದ್ರೆ ಏನು? ಈ ದೊನ್ನೆ ಯಾಕಿರ್ಬೇಕು? हे आकडी का असलं पाहिजे? ಒಬ್ಬ ಕುರುಬನ ಕೈಯಲ್ಲಿ ದೊನ್ನೆ ಮತ್ತೆ ಕೋಲ್ ಎರಡು ಯಾಕಿರ್ಬೇಕು? कारण त्याच्यामध्ये हातामध्ये आकडी आणि काठी का असलं पाहिजे? ವೆರಿ ಸಿಂಪಲ್. सिंपल आहे. ದೊನ್ನೆ आकडी ಕುರಿಗಳನ್ನ ಮೇಯಿಸೋದಕ್ಕಾಗಿ ಅಥವಾ ಯಾವ್ದಾದ್ರೆ ಪ್ರಾಣಿ ಬಂದ್ರೆ ಅದನ್ನ ಹೊಡೆಯುವುದಕ್ಕಾಗಿ. कोणताही प्राणी आणि मेंढर इकडे तिकडे झालं तर त्याला मारण्यासाठी. ಹಲ್ಲೆಲೂಯಾ. हालेलुया. ಯಾವ್ದಾದ್ರೆ ಪ್ರಾಣಿ ಕುರಿಗಳನ್ನ ಹಿಡಿಯೋದಕ್ಕೆ ಬಂದ್ರೆ ಹೋರಾಡೋದಕ್ಕಾಗಿ. प्राणी आणि कोणतं ते जनावर धरायला आलं तर ते मारण्यासाठी. ಕೋಲು ಅಂದ್ರೆ ಸಿಂಪಲ್, ಅಲ್ಲಿ ಮೇಲಿರುವಂತಹ ತಪ್ಪಲುಗಳನ್ನ ಕುರಿಗಳಿಗೆ. ते काठी म्हणजे एक लांबड काठी असलेले ते जनावरांना मेंढरांना चारा देण्यासाठी ती वडण्याची एक काठी. ಹಲ್ಲೆಲೂಯಾ. हालेलुया. ಅದಕ್ಕೆ ಈ ಕಡೆ ಜ್ಯೋತಿ ಅಂತಿರಬಹುದು, ಈ ಕಡೆ ಅದಕ್ಕೆ ಕನ್ನಡದಲ್ಲಿ ಜ್ಯೋತಿ ಅಂತಿರಬಹುದಲ್ಲ. ಓಕೆ, ಉದ್ದು ಇರುತ್ತೆ, ಅದಕ್ಕೆ ಮುಂದೊಂದು ಓಕೆ, ಅದನ್ನ ಕಟ್ ಮಾಡಿ ಕುರಿಗಳೆಲ್ಲ ಬಂದು ಅದನ್ನ ತಿನ್ಬೇಕಲ್ಲ, ಅದೇ ಕೋಲು. तेच काठी. ದಟ್ಸ್ ವಾಟ್. ಹಲ್ಲೆಲೂಯಾ. हालेलुया. ಅದೇ ಕೋಲು. ಆಮೆನ್. ಆಮೆನ್. ಒಬ್ಬ ಕುರುಬನಲ್ಲಿ ಇರಬೇಕಾಗಿರುವಂತ ಅಥವಾ ಒಬ್ಬ ಪಾಸ್ಟರ್ನಲ್ಲಿ ಇರಬೇಕಾಗಿರುವಂತ. ಸೊ ಅವು ಅದು ಬೇರೆ ಟೀಚಿಂಗ್ ಇದೆ, ಹೇಳ್ತೀನಿ ಕೇಳ್ರಿ, ಗಮನಿಸ್ರಿ. ಆಮೆನ್. ಆಮೆನ್. ಒಬ್ಬ ಸಭೆಯ ಹಿರಿಯನಲ್ಲಿ, ಒಬ್ಬ ಸಭೆಯ ಸೇವಕರಲ್ಲಿ, ಒಬ್ಬ ಕರೆ ಉಳ್ಳವನ ಮೇಲೆ, ಒಬ್ಬ ಯವನಸ್ಥನಲ್ಲಿ ಇರಬೇಕಾಗಿರುವಂತ ಕ್ವಾಲಿಟಿಗಳು ಆ 23ನೇ ಕೀರ್ತನೆಯಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. एक सभापालकांना आणि वडील वर्गांना आणि तरुण पिढ्यांना आणि मंडळामध्ये असणारे ते देणारे एक त्याच्यावर असणारी एक योजनामध्ये स्तोत्र संहिता 23:4 वचन प्रकार आहे. ಆಮೆನ್. आमेन. ಆ ಕತ್ತಲೆ ಕೋಣೆಯಲ್ಲಿ त्या अंधकाराच्या खोलीत ದೇವರು ಅವನಿಗೆ ಬೆಳಕಾಗಿ ಕಂಡ. देव त्या प्रकाशमध्ये असं पाहिलं. ಹಲ್ಲೆಲೂಯಾ. हालेलुया. ಮೇಲೆತ್ತುತ್ತಾರೆ, त्याला वर उचलतात ಕುಡಿಯೋದಕ್ಕೆ ಒಂದು ತಂಬಿಗೆ ನೀರು ಕೊಡುವುದಿಲ್ಲ.
आणि उठून वर घेऊन सुद्धा एक तांब्या पाणी सुद्धा देत ಮೇಲೆ नाही ಬರ್ತಾ ಬರ್ತಾ ಖುಷಿ ಆಗ್ತದೆ ಆತನಿಗೆ. आणि वर येता येता त्याला आनंद होत होतो. ಆತನ ಅವನನ್ನು ಎಳಿತಾ ಇದ್ದಾರೆ. त्याला वर घेत आहेत ಮೇಲೆ ಬರ್ತಾ 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 ಖುಷಿ ಆಗ್ತಾ ಇದೆ. कारण त्याला वर येता येता त्याला आनंद होतो. ಇನ್ನೇನ ಮನ್ನಂದ್ರ ಬಿಡ್ತಾರ, ನಾನು ಓಡಿ ಹೋಗಿ ನನ್ನ ತಂದೆಯನ್ನ ಅಪ್ಪಿಕೊಳ್ತೀನಿ. आता आणि मला बाहेर माझे भाऊ काढतात, परत जाऊन मी माझ्या वडिलाबरोबर आणि ನಾನು परत ಹೋಗಿ जाऊन मिळतो. ಬೆನ್ಯಾಮನನ್ನ ಅಪ್ಕೊಳ್ತೀನಿ. परत जाऊन मी माझ्या बन्याबिना भावाला मी मिठी मारतो. ಮತ್ತೆ ನಾನು ಊರಿಗೆ ಹೋಗ್ತೀನಿ, परत मी माझ्या गावी जातो, ತಂದೆ ಮನೆಗೆ ಹೋಗ್ತೀನಿ, माझ्या वडिलाच्या घरी जातो. ನಮ್ಮ ತಂದೆಯನ್ನ ನಾನು ಅಪ್ಪಿಕೊಂಡು ಅಳ್ತಾ ಎಲ್ಲ ಹೇಳ್ತೀನಿ ಎಂಬುದಾಗಿ माझ्या वडिलाला मिठी मारू सर्व मी काय सांगतो म्हणून. ಮೇಲೆ ಬಂದ ತಕ್ಷಣ वर आल्या क्षणाला ಈತನಿಗೆ ಒಂದ್ ತಂಬಿಗೆ ನೀರು ಕೊಡದೆ, ಒಂದು ಅನ್ನನು ಕೊಡದೆ, त्याला एक तांब्या पाणी न देता, एक घास अन्न न देता ಯಹೂದ ಆ ಒಂದು ಐಗುಪ್ತ ದೇಶದವರಿಗೆ ಮಾರಿ ಬಿಡ್ತಾರೆ. मिसर देशाला त्याला विकून देतात. ತಂದೆಯ ಮನೆಯಲ್ಲಿ ಒಬ್ಬ ದೊಡ್ಡ ಯಜಮಾನನಾಗಿಯೋ, वडिलांच्या घरी असलेला मोठा यजमान असलेला, ತಂದೆಯ ಮನೆಯಲ್ಲಿ ಒಬ್ಬ ದೊಡ್ಡ ಒಂದು ಉತ್ತಮವಾದ ಮನೆಯಾಗಿ ಮಗನಾಗಿಯೋ, वडिलांच्या घरी एक उत्तम रीतीचा मुलगा असलेला, ರಾಜನ ಹಾಗೆ ಜೀವನ ಮಾಡ್ತಾ ಇರುವಂತ ಯೋಸೇಫನು कारण राजासारखा जीवन करणारे योसेफ ಅನ್ನರ ಮಧ್ಯದಲ್ಲಿ ಬಂದು ಬಿಟ್ಟು ಯಾರಿಗೋ ಒಬ್ಬರಿಗೆ ಗುಲಾಮರನಾಗಿ ಮಾರಲ್ಪಟ್ಟ. भावाच्या मध्यस्थी येऊन कोणाच्या घरी जो राजाच्या घरी तो गुलाम होऊन राहतो. ನಿನ್ ತಂದೆಯ ಮನೆಯಲ್ಲಿ ಇರುವಾಗಲೂ, वडिलाच्या घरी असता ರಾಜನಾಗೆ ಊಟ ಮಾಡುವಾಗಲೂ, राजासारखा जेवण करणारा, ಯಜಮಾನನ ಹಾಗೆ ಜೀವಿಸುವಾಗಲೂ, यजमानासारखा मालकासारखा ಹೊಸ जगणारा, ಹೊಸ ಸೂಟುಗಳನ್ನ ಪ್ರತಿದಿನ ಹಾಕೊಳ್ಳುವಾಗಲೂ, नवीन नवीन वस्त्र दररोज घालणारा, ದೇವರ ಭಯ ನಿನಗಿದ್ರೆ देवाचं भय जर असेल ಹಾಲೆಲೂಯಾ. हालेलुया. ನಾನು ಹೇಳ್ತೇನೆ, मी सांगतो. ನಿನಗಾಗಿ ದೇವರ ದೊಡ್ಡ ಕಾರ್ಯ ಇಟ್ಟಿದ್ದಾನೆ. कारण तुझ्यासाठी देव मोठं कार्य ठेवलेलं ನಿನಗಾಗಿ आहे. ತಂದೆ ಒಂದು ಹೊಸ ಕೋಟ್ ಹಾಕ್ತಾ ಇದ್ದಾನಂದ್ರೆ तुझ्यासाठी वडील तुला एक कोट घालतो म्हणजे ಅದ್ರ ಅರ್ಥ ಮುಂದೆ ಏನೋ ಒಂದು ಬೇಡಾದ ಕಾದಿದೆ ನಿನಗೆ. कारण तू पुढे काय तर नको असलेलं तर तुझ्यासाठी सहिष्णु. वाट पाहत आहे. सहिष्णु. सहन कर. ಇವತ್ತು ನಿನ್ ತಂದೆ ಕೊಟ್ಟಿದ್ದನ್ನ ಹಾಕೊಳ್ತಾ ಇದೀಯಾ? आज तुझं वडील दिलेला तू घालत आहेस. ಹಾಕೊಂಡ್ರೆ, घातलास तर, ಸಹಿಸ್ಕೊಂಡ್ರೆ, सहन केलास ದೇವರ तर, ಭಯದಲ್ಲಿ ನಡೆದ್ರೆ देवाचं भय मग ಒಂದು चालत ದಿನ तर. ನಿನಗೆ ದೇವರ ಲಕ್ಷಾಂತರ ಜನರಿಗೆ ಆಶ್ರಯವಾಗುವ ಹಾಗೆ ಮಾಡ್ತಾನೆ. आमेन आमेन. कारण एक दिवस लाखो लोकांना तो आश्रय होसारखा देव करतो तुम्हाला. ಹಾಲೆಲೂಯಾ. हालेलुया. ಮಾರಿ ಕೊಟ್ಟಿದ್ದಾರೆ ಅವನನ್ನ, विकून दिलंय त्याला, ಮಾರಿ ಬಿಟ್ರು, विकून दिलं, ಗುಲಾಮನಾಗಿ ಕಳಿಸ್ಬಿಟ್ರು. गुलामाप्रमाणे देऊन दिलं. ಹಾಲೆಲೂಯಾ. हालेलुया. ಆ ಗುಲಾಮನಾಗಿ ಹೋಗುವಾಗಲೂ ದೇವರೇ, गुलामाप्रमाणे जात असतावी ಕರ್ತನೇ, प्रभू ಯೇಸುವೇ, प्रभू ದೇವರೇ देवा ಎಂಬುದಾಗಿ ಯೋಸೇಫನು असं ह्या तऱ्हेने ಹಾಲೆಲೂಯಾ हालेलुया ಕರ್ತನ ಒಪ್ಪಿಸ್ಕೊಳ್ತಾನೆ. परमेश्वराला समर्पण करतो. ಹಾಲೆಲೂಯಾ. हालेलुया. ಈತನ ಜೊತೆಲಿ ದೇವ್ರ ಇದ್ದ ಇಲ್ಲ. त्याच्यावर देव होता की नाही? ಏನಾದ್ರೂ ಚಿಹ್ನೆ ಹೇಳ್ತೀರ ದೇವ್ರ ಇದ್ದ ಜೊತೆಲಿ ಇದ್ದಿದ್ದಕ್ಕಾಗಿ? त्याच्यावर देव होता म्हणून काय तर चिन्ह होतं का? ಈತನ ಜೊತೆಲಿ ದೇವ್ರ ಇದ್ದ ಎಂಬುದಕ್ಕಾಗಿ ಏನಾದ್ರೂ ಚಿಹ್ನೆ ಹೇಳ್ತಿರೋ? त्याच्यावर देव होता म्हणून चिन्ह तुम्ही ಯಾರ सांगता का? ಜೊತೆಲಿ ದೇವ್ರು ಇರ್ತಾರೋ ಅವರ ಮೇಲೆ ಒಂದು ಚಿಹ್ನೆ ಇರುತ್ತೆ. कारण कोण देवावर कारण देव त्यांच्याबरोबर असतो, त्यांच्याबरोबर एक चिन्ह असतं. ದಾವೀದನ ಜೊತೆಲಿ ದೇವ್ರು ಇದ್ದದಕ್ಕೆ ಒಂದು ಚಿಹ್ನೆ ಏನಪ್ಪಾ ಅಂತಂದ್ರೆ ಎಲ್ಲಿ ಹೋದ್ರೂ ಜಯಶಾಲಿ ಆಗುತ್ತಾ ಬಂದನು. दाविदाबरोबर देव होता म्हणून कुठं जाईल ते एक चिन्ह होता. म्हणजे कुठं ಅಬ್ರಾಮನ್ जाईल तिथं ಜೊತೆಲಿ विजय ದೇವ್ರು मिळत ಇದ್ದ होता. ಅಬ್ರಾಮನ್ ಜೊತೆಲಿ ದೇವ್ರು ಇದ್ದ ಎಂಬುದಕ್ಕಾಗಿ ಹೇಳಬೇಕಾದ್ರೆ ಅಲ್ಲಿ ಅಬ್ರಾಮನು ನಂಬಿಕೆಯ ಮೂಲ ಪಿತ್ರನ್ ಎಂಬುದಾಗಿ ಒಂದು ಬಿರುದು. कारण अब्रामावर देव होता म्हणून विश्वास असलेली एक तेच चिन्ह होतं. ಹಲ್ಲೆಲೂಯಾ. हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಮೋಶೆಯ ಸಂಗಡ ದೇವ್ರು ಇದ್ದ ಎಂಬುದಕ್ಕಾಗಿ ಒಂದು ಚೆನ್ನಾಗಿರೋ ಗುರುತೇನಂದ್ರೆ ಆತನು ದೇವರ ಜೊತೆಲಿ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನ ಜೊತೆಲಿ ಯಾವ ರೀತಿ ಮಾತಾಡ್ತಾನೋ ಮುಖಾಮುಖಿ ಹಾಗೆ ಮಾತಾಡ್ತಿದ್ದಂತೆ ಮೋಶೆ ದೇವರ ಜೊತೆಲಿ. मोशेबरोबर देव होता म्हटलं तर एक मित्रासारखा बोलण्यासारखा तो त्याच्याबरोबर मित्रासारखा बोलणार असा तो देव त्याच्याबरोबर होता. ते एक चिन्ह होता. ಹಲ್ಲೆಲೂಯಾ. हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಆಮೆನ್. आमेन. ಯೋಸೇಫನಲ್ಲಿ ಏನು ಚಿಹ್ನೆ योसेफामध्ये ते कोणतं चिन्ह ಹೇಳ್ರಿ? सांगा. ಆಮೆನ್. आमेन. ಆಮೆನ್. आमेन. ಆಮೆನ್. ನಾನು ಉಪವಾಸ ಪ್ರಾರ್ಥನೆಯಲ್ಲಿ ಕಲಿಸಿದ್ದೀನಿ ಕೆಲವು ಸಂಗತಿಗಳನ್ನ. उपवास प्रार्थनेमध्ये बरेच गोष्टी मी शिकवलेल्या आहे. ಅಲ್ಲ, ಇಸಾಕನ ಜೊತೆಲಿ ದೇವ್ರು ಇದ್ದ ಎಂಬುದಕ್ಕಾಗಿ ಚಿಹ್ನೆ ಏನು? इसाका बरोबर देव होता म्हणून काय चिन्ह होता? ರೆಹಬೋತ್. हे बोल. ಇಸಾಕ ಹೇಳ್ತಾನೆ ಜಗಳ ಮಾಡಬೇಡ, ಆಯ್ತಲ್ಲ, ನಿನಗೆ ಮಾತಾಡಿದಾರ? झालं तुझ्यावर भांडण केलं आहेत का? तुम्हाला बोलला आहेत का? ಹಲ್ಲೆಲೂಯಾ. हालेलुया. ನಿನಗೆ ಮಾತಾಡಿದಾರ? तुम्हाला बोलला आहेत का? ನಿನಗೆ ಅಂದಿದಾರ? तुम्हाला बोलला आहेत का? ನಿನ್ನ ನುಯಿಸಿದಾರ? तुम्हाला दुःख केलं आहेत का? ಅದನ್ನ ಬಿಡು, ಮುಂದೆ ಹೋಗು. ते सोड आणि पुढे जा. ಮತ್ತೆ ನೀನ್ ಮಾಡುವಾಗ ಬಂದ್ರ आणि परत तू पुढे करत असता ಹೋಗ್ಬಿಡು. आणि परत जाऊन सोड. ಹಲ್ಲೆಲೂಯಾ. हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಯಾಕಂದ್ರೆ का म्हणजे ಅವ್ರದ್ದು ಏಸೆಕಾದ್ರೆ, ते एसेक झालं तर ಅವ್ರದ್ದು ಏಸೆಕಾದ್ರೆ, त्यांचं पण ते एसेक झालं तर ಅವ್ರದ್ದು ಸಿಗ್ನ ಆದ್ರೆ, त्यांचं सिग्ना झालं तर ಹಲ್ಲೆಲೂಯಾ, हालेलुया. ನಿಂದು ರೆಹಬೋತ್. तुझा रेहबोत. ನಂಬೋರ್ ಆಮೇನ್ ಎಂಬುದಾಗಿ ಹೇಳ್ತಿರೋ. ಹಲ್ಲೆಲೂಯಾ. ದೇವರು ಅವ್ರು ಬಂದು ನಿನ್ ಜೊತೆ ಜಗಳ ಮಾಡ್ತಾ ಇರೋದು ಕಾರಣ ಏನಂದ್ರೆ ಅದು ಏಸೆಕ್ ಮತ್ತೆ ಸಿಗ್ನ. कारण ते येऊन तुझ्यावर भांडण करत आहे म्हटलं तर त्याचा अर्थ एसेक आणि ಅಲ್ಲಿ ವಾಗ್ವಾದ ಮತ್ತೆ ಜಗಳ ಇದೆ. तिथं वागतात त्याचं भांडण आहे. ಅಲ್ಲಿ ದೇವರಿಗೆ ವಿರೋಧವಾದದ್ದಿದೆ. ते
तिथं देवाला विरोधात असलेला आहे. ದೇವರು ನಿನಗೆ ಅವುಗಳನ್ನ ಕೊಟ್ಟಿಲ್ಲ. देव तुझ्यासाठी ते ದೇವರು दिलेलं ನಿನಗೆ आहे. ರೆಹಬೋತನ್ನ ಕೊಟ್ಟಿದ್ದಾನೆ. देव तुला रेहबोत असं दिला आहे. ಇದನ್ನ ಇಸಾಕನ್ ಕಲಿಸ್ತಾನೆ. हे इसहाक शिकवतो. ಯಾಕೋಬ ಏನ್ ಕಲಿಸಿದ? याकोब आपलं काय शिकवलं? ಯಾಕೋಬ ಜೊತೆಲಿ ದೇವರಿದ್ದ ಎಂಬುದಕ್ಕೆ ಚಿಹ್ನೆ ಇದೆ. याकोबावर देव होता म्हणून काय चिन्ह? ಹಾಗೆ तसे ಯೋಸೇಫನ ಜೊತೆಲಿ ದೇವರಿದ್ದ ಅನ್ನೋದಕ್ಕಾಗಿ ಒಂದು ಗುರುತು, ಒಂದು ಚಿಹ್ನೆ. ಏನು? योसेफ बरोबर देव होता म्हणून काय कोणतं ते एक चिन्ह? ಹೇಳ್ರಿ ಏನು? कोणतं ते सांगा. ಹಲ್ಲೆಲೂಯಾ. हालेलुया. ವೆರಿ ಸಿಂಪಲ್. ಅದಕ್ಕೆ ಹೇಳ್ತೀನಿ, ವಾಕ್ಯ ಓದ್ರಿ. यासाठी सांगतो वचन वाचा. ಕೀರ್ತನೆಗಾರನ್ ಹೇಳ್ತಾನೆ, स्तोत्रसहितकार सांगतो ಜೇನಿಗಿಂತಲೂ मधुर मधापेक्षा ಜೇನಸಿಗಿಂತಲೂ मधापेक्षा ಒಂದು ರುಚಿಕರವಾದ ದೇವರ ವಾಕ್ಯ ಅದ. रुचकर असलेलं देवाचं ಸಿಹಿಯಾದ वचन, ದೇವರ ವಾಕ್य ಅದ. गोड मधुर असलेलं देवाचं ಅದಕ್ಕೆ वचन. ವಾಕ್ಯ ಓದ್ರಿ ಅಂತ ಹೇಳಿ. त्यासाठी वचन वाचा म्हणतो. ಯೋಸೇಫನ ಜೊತೆಲಿ ದೇವರಿದ್ದಕ್ಕೆ ಒಂದು ಚಿಹ್ನೆ ಏನಂದ್ರೆ, योसेफ बरोबर देव होता म्हणून ते कोणतं ते चिन्ह? ಅವ್ನು ಯಾರ ಮನೆಗೆ ಹೋಗ್ತಾನ, तो कुठं जातो त्या घरी ಯಾವ ಕೆಲಸದಲ್ಲಿ ಕೈ ಹಾಕ್ತಾನ, कोणत्या कामामध्ये हात घालतो. ಹೊಲದ ಕೆಲಸದಲ್ಲಿ ಕೈ ಹಾಕುವಾಗ शेतातल्या कामामध्ये हात घालतात, ಅಭಿವೃದ್ಧಿ. तिथं पण समृद्धी. ಹಲ್ಲೆಲೂಯಾ. हालेलुया. ಮನೆ ಕೆಲಸದಲ್ಲಿ ಕೈ ಹಾಕುವಾಗ कामाच्या घरामध्ये काम हालतात, ಅಭಿವೃದ್ಧಿ. तिथं पण समृद्धी. ಯಾವ ಕೆಲಸದಲ್ಲಿ ಕೈ ಹಾಕ್ತಾನೋ ಅಲ್ಲಿ ಏಳಿಗೆ ಮೇಲೆ ಏಳಿಗೆ. कारण कोणत्याही कामामध्ये हात घालतात ते सर्व काही समृद्धीवर समृद्धी. ಪೋತಿಫರನು पोतीफर, ಹಲ್ಲೆಲೂಯಾ, हालेलुया. ಯೋಸೇಫನನ್ನು ಕರ್ಕೊಂಡು ಬರುವಾಗ ಲಕ್ಷಾಪತಿ ಆಗಿದ್ದ. कारण योसेफला घेऊन येता असता तो लक्षावधी होता. ಅಲ್ಲೆಲ್ಲ ಲಕ್ಷಾಪತಿ ಅವನು. तो लक्षापती होता. ಯೋಸೇಫನ್ ಬಂದ ಕೆಲವೇ ತಿಂಗಳಲ್ಲಿ योसेफ आल्या थोड्या दिवसानंतर ಕೋಟ್ಯಾಧೀಶ್ವರನಾದ. तो कोट्याने तो कोट्याधीश झाला. ಕಾರಣ ಏನಂದ್ರೆ, कारण काय म्हणजे, ಪೋತಿಫರನ ಬಿಸ್ನೆಸ್ ಬೆಳೆಯೋದಕ್ಕೆ ಕಾರಣ ಯೋಸೇಫನು. कारण पोतीफरचा बिझनेस वाढायचं कारण म्हणलं तो योसेफ. ಆಮೆನ್, ಆಮೆನ್, आमेन, ಆಮೆನ್. आमेन. ದೇವರ ಭಯ ಉಳ್ಳ ವ್ಯಕ್ತಿ ಯಾವ ಮನೆಯಲ್ಲಿ ಕಾಲಿಡ್ತಾನೋ, ಯಾವ ಸ್ಥಳದಲ್ಲಿ ಹೋಗ್ತಾನೋ, ಯಾವ ಕೆಲಸದಲ್ಲಿ ಕೈ ಹಾಕ್ತಾನೋ, ಅಭಿವೃದ್ಧಿ ಮೇಲೆ ಅಭಿವೃದ್ಧಿ, ಆಶೀರ್ವಾದದ ಮೇಲೆ ಆಶೀರ್ವಾದ, ಬಿಡುಗಡೆಯ ಮೇಲೆ ಬಿಡುಗಡೆ. कारण कोणत्या देवाचं भय बाळगणारा व्यक्ती कोणाच्या घरात जाऊ दो, कोणाच्या स्थळी जाऊ दो, कुठेही कामात घालो, कुठेही कामामध्ये हात घालो, कुठेही गेला तर देवानं ते आशीर्वाद असलेल्या समृद्धीवर समृद्धी भेटलं जातं. ಆಮೆನ್. ಆಮೆನ್. ಪಕ್ಕದವರಿಗೆ ಹೇಳು, ದೇವರ ಭಯ ಇರಲಿ. कारण देवा तुमच्या बाजूला सांगा, देवाचं भय असू दे. Fear of God, ದೇವರ ಭಯ. देवाचं भय असू दे. ಗೊತ್ತಿಲ್ಲ? तुम्हाला माहित नाही. ಹಲ್ಲೆಲೂಯಾ. हालेलुया. ದೇವರ ವಿರೋಧವಾಗಿ ಮಾತಾಡೋದಕ್ಕಿಂತ ಮುಂಚೆ ದೇವರ ಭಯ ಇರಬೇಕು. देवाच्या विरोधात बोलायच्या आधी देवाचं भय असणं फार महत्वाचं आहे. ಹಲ್ಲೆಲೂಯಾ. हालेलुया. ಯಾಕಂದ್ರೆ का म्हणजे ಅದೇ ಕೀರ್ತನೆ 23 ವಾಕ್ಯ ಹೇಳುತ್ತೆ. ಅದೇ ಕೀರ್ತನೆ 23 ವಾಕ್ಯ ಹೇಳುತ್ತೆ. त्या स्तोत्र संहितेमध्ये तिसरं वचन सांगतं. ಹಲ್ಲೆಲೂಯಾ. हालेलुया. Praise the Lord. Praise the Lord. ನಿನ್ನ ಯಾರು ತೆಗ್ನಾಗ ಹೋಗಿದಾರಲ್ಲ, कुठल्या त्या खड्ड्यात तुला घातल्या आहेत ना, ನನ್ನ ಯಾರು ಆ ಗುಂಡಿ ಒಳಗೆ ಹಾಕಿದಾರಲ್ಲ, कुठल्या तुला खाली ते खड्ड्यात घातल्या आहेत ना, ನನ್ನ ಯಾರು ಗುಲಾಮರನಾಗಿ ಕಳಿಸಿದಾರಲ್ಲ, कोण तुला गुलाम रीतीने पाठवले ना. ಹಲ್ಲೆಲೂಯಾ. हालेलुया. ನಿನ್ನನ್ನ ಯಾರು ಮಾರಿ ಬಿಟ್ಟಿದಾರಲ್ಲ, कोण तुला विकून दिलेला आहे ना, ನಿನ್ನನ್ನ ಯಾರು ನೋಯಿಸಿದಾರಲ್ಲ, कोण तुला दुःख दिलेलं आहे ना, ಅವರ ಮುಂದೆ ಆತ ನಿನಗೋಸ್ಕರ ಔತಣವನ್ನು ಸಿದ್ಧ ಮಾಡಿ कारण त्यांच्या समोरच तुम्हाला एक मोठा ताट तो वाढतो. ನಿನ್ನ ತಲೆಗೆ ತೈಲ ಹಚ್ಚುತ್ತಾನೆ. तुझ्या ज्या मस्तकाला तो अभिषेक करतो. ಆಮೆನ್. आमेन. ಯಾರಾದ್ರೂ ಆಮೆನ್. आमेन. ತೈಲವನ್ನ ಹಚ್ಚುತ್ತಾನೆ. तुझ्या तेलाला तैलाभंग करतो. ಹಲ್ಲೆಲೂಯಾ. हालेलुया. ದೇವರ ಭಯ ಎಂಬಂತ ತೈಲ ನನ್ನ ನಿನ್ನ ಮೇಲೆ ಇರಬೇಕು. कारण देवाचं भय म्हणून असलेले तैलभंग असलेलं ते एक तुझ्यावर असलं पाहिजे. ಎಣ್ಣೆ ಯಾವುದಂತ ಹೇಳಿದ್ರೆ, हे तेल कोणतं म्हणजे, ನಾನು ಹೇಳಿದ ಕುರುಬನ ಬಗ್ಗೆ ಬರೆಯಲ್ಪಟ್ಟಿದೆ ಅದು. इथं मेंढपाळाबद्दल लिहिलेलं आहे. ನಾನು ಇವತ್ತು ನಿಮ್ಗಾಗಿ ಹೇಳ್ತಾ ಇದ್ದೀನಿ. आज मी तुमच्यासाठी सांगत आहे. ಕುರುಬ मेंढपाळ ಪ್ರತಿ ರಾತ್ರಿ प्रत्येक रात्री ಆ ಹಟ್ಟಿ ಒಳಗಡೆ ಕುರಿಗಳಿರ್ತಿದ್ವಲ್ಲ, ते मेंढराच्या आत कवचामध्ये असलेली ಇಷ್ಟು ಎತ್ತರ ಹಟ್ಟಿ ಅದು. ते मोठं तट असलेलं, ಯಾವ ಪ್ರಾಣಿ ಚಿಗದು ಒಳಗಡೆ ಬರಬಾರ್ದು, कोणतेही प्राणी आत झेप घेऊन येऊ नये ಯಾವ್ದಾದ್ರೆ म्हणून, ಕುರಿ ಚಿಗದು ಹೊರಗಡೆ ಹೋಗ್ಬಾರ್ದು. कोणतंही मेंढरा बाहेर उडी मारून जाऊ नये म्हणून. ಹಲ್ಲೆಲೂಯಾ. हालेलुया. ಅಲ್ಲಿರುವಂತ ಎಲ್ಲಾ 100, 200, 300, 500 ಎಷ್ಟು ಕುರಿಗಳಿರ್ತಾವಲ್ಲ, तिथं असलेले 100, 200, 300, 500 किती असले ती मेंढर असतात ಆ ना. ಪ್ರತಿಯೊಂದು ಕುರಿಗೆ ಪ್ರತಿದಿನ ರಾತ್ರಿ ಒಂದು ಎಣ್ಣೆ ಹಚ್ಚಲಿಲ್ಲ ಕುರುಬ. कारण प्रत्येक रात्री तो प्रत्येक मेंढराला तो आपलं तेल लावत होता. तो मेंढपाळ ಯಾಕೆ ಅಂತ असणारा. ಹೇಳಿದ್ರೆ, का म्हटलं तर, ಯಾವುದೇ ಹಾವು ಚೇಳು ಆ ಎಣ್ಣೆ ವಾಸನೆಯಿಂದ ಆ ಕುರಿಯ ಹತ್ರ ಬರೋದಿಲ್ಲ. ಅದಕ್ಕೆ कारण तेलाच्या वासाने कोणताही साप विंचू कोणताही त्याच्या त्या समीप येत नव्हतं त्याच्या कारणाने. ಯಾರಾದ್ರೂ ಆಮೇನ್ ಎಂಬುದಾಗಿ ಹೇಳ್ತಾರೆ, ನಿನ್ನ ಮೇಲೆ ಒಂದು ಅಭಿಷೇಕ ದೇವರಿಟ್ಟಿದ್ದಾನೆ, तुझ्यावर ನಿನ್ನ एक ಮೇಲೆ ಒಂದು अभिषेक- ಎಣ್ಣೆ ದೇವರಿಟ್ಟಿದ್ದಾನೆ. तुझ्यावर एक अभिषेक ठेवला. ಸೈತಾನನ ಯಾವ ಮಾಟ ಮಂತ್ರ ದುಷ್ಟ ದುರಾತ್ಮನ ಸಂಗತಿ ನಿನ್ನ ಹತ್ತಿರಕ್ಕೆ ಬರುವುದಿಲ್ಲ. कोणताही शैताना दुरात्मा माट मंत्र तंत्र मंत्र कोणताही जादूटोणा तुझ्या समीप येणार नाही. ಆ ಅಭಿಷೇಕ ನಿನ್ನ ಮೇಲೆ ಉಂಟು. ते अभिषेक तुझ्यावर आहे. ಯಾರಾದ್ರೂ ಆಮೇನ್ ಎಂಬುದಾಗಿ ಹಲ್ಲೆಲೂಯಾ. Praise the Lord. Praise the Lord. ಆಮೆನ್. Amen.
आमेन. ದೇವರ ಭಯ. देवाचं भय. ಮುಂದಿನ ವಾರ ಮತ್ತೆ ಹೇಳ್ತೀನಿ. पुढच्या आठवड्यात परत मी सांगतो. ಹೇಳ್ರಿ ದೇವರ ಭಯ. सांगा देवाचं भय. ಆಮೆನ್. आमेन. ದೇವರ ಭಯ ಇರಬೇಕು. देवाचं भय असणं फार महत्वाचं आहे. ಫೋನಲ್ಲಿ ಮಾತಾಡುವಾಗ ದೇವರ ಭಯ ಇರಲಿ. त्या फोन मध्ये बोलत असता देवाचं भय असू दे. ಹಲ್ಲೆಲೂಯಾ. हालेलुया. ಟೆಕ್ಸ್ಟ್ ಮಾಡುವಾಗ ದೇವರ ಭಯ ಇರಲಿ. पाहत असता पण देवाचं भय असू दे. ಯಾವ ಆಲೋಚನೆಯಿಂದ ಯಾವ ಯೋಚನೆಯಿಂದ ಮಾತಾಡ್ತಾ ಇದ್ದೆ ದೇವರ ಭಯ ಇರಲಿ. कोणत्या विचाराने कोणत्या बुद्धीने तुम्ही जे बोलता ते पण देवाचं भय असू दे. ನೀನು ಯಾವ ಹಣ ಕೈಯಲ್ಲಿ ಹಿಡ್ಕೊಳ್ತಾ ಇದೆಯಾ ದೇವರ ಭಯ ಇರಲಿ. कोणता पैसा तू हातात धरत आहेस ते पण देवाचं भय असू दे. 500 ರೂಪಾಯಿ ಸಲುವಾಗಿ ಸುಳ್ಳು ಹೇಳಿ ದೇವರ ಭಯವನ್ನ ಬಿಟ್ಟು 500 ತಗೊಂಡು ಬಂದು ಹಾಸ್ಪಿಟಲ್ಗೆ 3000 ಹಾಕ್ತೀಯ. ಭಯ ಇರಲಿ ನಿಮಗೆ. कारण 500 रुपयासाठी तुम्ही काय तू चुकीचं करून कारण हॉस्पिटलला 3000 रुपये घालता कारण त्याला पण देवाचं भय असू दे. ದೇವರ ಭಯ ಇರಲಿ. देवाचं भय असू दे. ಹಲ್ಲೆಲೂಯಾ. हालेलुया. ದೇವರ ಭಯ. देवाचं भय असू दे. ಮಕ್ಕಳಿಗೆ ದೇವರ ಭಯ ಇರಬೇಕು. मग मुलांना देवाचं भय असलं पाहिजे. ಪಪ್ಪ ಮಮ್ಮಿ ಮನೆಯೊಳಗಿಲ್ಲ. पप्पा मम्मी घरात नाही. ಫೋನು ನಂದೆ, ಟಿವಿನೂ ನಂದೆ. फोन पण माझं सर्व माझं. ಜಾನಪದ ಹಾಡು ಕೇಳುವಾಗ ದೇವರ ಭಯ ಇರಲಿ. ಅವುಗಳನ್ನ ಕೇಳಬೇಕು, ಕೇಳಬಾರದು. जानपद गीत ऐकत असताना पण ते ऐकायचं की नाही ते देवाचं भय असलं पाहिजे. ಫಿಲಂ ಹಾಡುಗಳನ್ನ ಕೇಳುವಾಗ ದೇವರ ಭಯ ಇರಬೇಕು. ನಿನ್ಗೆ ಅಯ್ಯೋ ಇದಲ್ಲ ದೇವ್ರನ್ನ ನೋಡ್ತದ ಅನ್ನೋತ ದೇವರ ಭಯ ಇರಬೇಕು. कारण पिक्चरचं गाणी कानाला ऐकत असता बी पाहत असतात पण देव आपल्याला पाहत आहे मला तर देवाचं भय असणं फार महत्वाचं ಆ आहे. ದೇವರ ಭಯ ನಿನ್ನೊಳಗಿದ್ರೆ देवाचं भय जर तुझ्यामध्ये असलं तर ಜೀವಮಾನದಲ್ಲೆಲ್ಲ जीवनात सर्व काही ಶುಭವು शुभ ಕೃಪೆಯು कृपा ನನ್ನ ನಿಂಬಲಿಸ್ತದೆ. सर्व काही माझ्या पाठलाग येतं. ನಂಬುವವರು ಯಾರಾದ್ರೂ ಆಮೇನ್ ಹೇಳ್ತಾರೆ. ಆಮೇನ್. ಹಲ್ಲೆಲೂಯ. ನಿಮ್ಮನ್ನು ಹಿಂಬಾಲಿಸೋದು RCB ಹಿಂಬಾಲಿಸ್ತದಿಲ್ಲ ಗೊತ್ತಿಲ್ಲಪ್ಪ. RCB ನಿಮ್ಮನ್ನು ಹಿಂಬಾಲಿಸ್ತದಿಲ್ಲ ಗೊತ್ತಿಲ್ಲ. RCB ನಿಮ್ಮನ್ನು ಹಿಂಬಾಲಿಸ್ತದಿಲ್ಲ ಗೊತ್ತಿಲ್ಲ. तुमच्या मागं RCB पाठलाग येत नाही. ದೇವರ ಭಯ ಇದ್ದರೆ देवाचं भय असलं तर ಆತನ ಶುಭವು, त्याचं शुभ ಆತನ ಕೃಪೆಯು, त्याचं कृपा ಆತನ ಕಪ್ಪು. RCBದಲ್ಲ, ಯೆಹೋವನ ಕಪ್ಪು ते ಅಂದ್ರೆ देवाचं ಪಾತ್ರೆ. देवाचं पात्र ನಿನ್ನ ಪಾತ್ರೆ ಯೆಹೋವನ ಪಾತ್ರೆ ಬಂದು ನಿನ್ನ ಪಾತ್ರೆ ತುಂಬಿಸ್ತದೆ. परमेश्वरचं पात्र येऊन तुझं पात्र भरलं जातं. RCB cup no, your cup will overflow. Hallelujah. Praise the Lord. Hallelujah. Hallelujah. हालेलुया. Amen. आमेन. Amen. आमेन. ದೇವರು ನಿಮ್ಮನ್ನು ಆಶೀರ್ವದಿಸಲಿ. देव तुम्हाला आशीर्वाद करू. ಕರ್ತನು ನಿಮ್ಮ ಜೊತೆಯಲ್ಲಿ ಇರಲಿ. परमेश्वर तुमच्या सोबत God राहो. bless you. देव तुम्हाला आशीर्वाद करू.